ಹಲೋ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಬಾಬರ್ ಅಲಿ ಅಂತಕ್ಕಂತಹ ಲೆಸನ್ ಅನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ವರ್ಲ್ಡ್ಸ್ ಯಂಗೆಸ್ಟ್ ಹೆಡ್ ಮಾಸ್ಟರ್ ಮೇಕಿಂಗ್ ರಿಮಾರ್ಕಬಲ್ ಚೇಂಜಸ್ ಇನ್ ಇಂಡಿಯಾ ಅಂತ ಈ ಒಂದು ಟೈಟಲನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಜಗತ್ತಿನಲ್ಲಿನೇ ತುಂಬ ಯಂಗಾಗಿರ್ತಕ್ಕಂತಹ ಒಬ್ಬ ಹೆಡ್ ಮಾಸ್ಟರ್ ಏನೆಲ್ಲ ಬದಲಾವಣೆಗಳನ್ನು ತರ್ತಾ ಇದ್ದಾನೆ ಅಂತಕ್ಕಂತಹ ಒಂದು ವಿಷಯವನ್ನು ಇಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗ್ತೇವೆ. ನೋಡಿ ವಿದ್ಯಾರ್ಥಿಗಳೇ, ಬಾಬರ್ ಅಲಿ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಏನಿದ್ದಾರೋ ಕೇವಲ 16ನೇ ವಯಸ್ಸಿನಲ್ಲಿನೇ ಒಂದು ಶಾಲೆಗೆ ಹೆಡ್ ಮಾಸ್ಟರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಅವರು ಈ ಒಂದು ವಯಸ್ಸಿನಲ್ಲಿನೇ ಹೆಡ್ ಮಾಸ್ಟರ್ ಆಗಲಿಕ್ಕೆ ಹೇಗೆ ಸಾಧ್ಯ ಆಯಿತು, ಅವರ ಸಾಧನೆ ಆದರೂ ಏನು ಅಂತಕ್ಕಂಥದ್ದನ್ನು ಪ್ರಸ್ತುತ ನಾವು ಲೆಸನ್ನಲ್ಲಿ ಡಿಸ್ಕಷನ್ ಮಾಡ್ತೇವೆ. ಚಿತ್ರದಲ್ಲಿ ಗಮನಿಸಬಹುದು ವಿದ್ಯಾರ್ಥಿಗಳೇ, ಇವರೇ ಬಾಬರ್ ಅಲಿ ಆಗಿದ್ದಾರೆ. ನೀವು ಸುತ್ತ ಗಮನಿಸಬಹುದು ಅನೇಕ ಚಿಕ್ಕ ಮಕ್ಕಳೇನಿದ್ದಾರೋ ಅವರು ಈ ವ್ಯಕ್ತಿಯ ಸ್ಟೂಡೆಂಟ್ಸ್ ಆಗಿದ್ದಾರೆ. ಅಂದರೆ ಅನೇಕ ಬಡ ಮಕ್ಕಳು, ಅಂದರೆ ಸ್ಲಮ್ ಏರಿಯಾದಲ್ಲಿರ್ತಕ್ಕಂತಹ ಅನೇಕ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿರ್ತಾರೆ. ಅಂತಹ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಕ್ಕಂತಹ ಮಹತ್ತರವಾಗಿರ್ತಕ್ಕಂತಹ ಒಂದು ಕೆಲಸವನ್ನು ಮಾಡಿರೋ ವ್ಯಕ್ತಿ ಈ ಬಾಬರ್ ಅಲಿ ಆಗಿದ್ದಾರೆ. ಸೊ ಈ ವ್ಯಕ್ತಿಯ ಬಗ್ಗೆ ನಾವು ಈ ಒಂದು ಪಾಠದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತೇವೆ. ಇವರು ನಿಜವಾಗಿರ್ತಕ್ಕಂತಹ ಒಬ್ಬ ಹೀರೋ ಅಂತ ನಾವು ಹೇಳ್ಬೋದಾಗಿದೆ. ಬನ್ನಿ ಲೈನ್ ಬೈ ಲೈನ್ ಈ ಒಂದು ಲೆಸನನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಬಾಬರ್ ಅಲಿ ಮಸ್ಟ್ ಬಿ ದ ಯಂಗೆಸ್ಟ್ ಹೆಡ್ ಮಾಸ್ಟರ್ ಇನ್ ದ ವರ್ಲ್ಡ್. ಮೊದಲಿಗೆ ಹೇಳಿದಾಗೆ ಇವರು ಜಗತ್ತಿನ ಅತ್ಯಂತ ಯಂಗೆಸ್ಟ್ ಹೆಡ್ ಮಾಸ್ಟರ್ ಆಗಿದ್ದಾರೆ ಅಂತ ಹೇಳ್ಬೋದು. ಆ್ಯಸ್ ಹೀ ಈಸ್ ಓನ್ಲಿ 16, ಕೇವಲ 16ನೇ ವಯಸ್ಸಿನಲ್ಲಿನೇ ಅವರು ಏನಾಗಿದ್ದಾರೆ, ಈಗ ಹೆಡ್ ಮಾಸ್ಟರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀ ಈಸ್ ಅ ಟೀನೇಜರ್ who is in charge of teaching hundreds of students in his family's backyard. ನೂರಾರು ವಿದ್ಯಾರ್ಥಿಗಳಿಗೆ ತನ್ನ ಮನೆಯ ಹಿಂಭಾಗದಲ್ಲಿನೇ, ಅಂದರೆ ಮನೆಯ ಹಿಂಭಾಗ ಸ್ವಲ್ಪ ಜಾಗ ಇರುತ್ತೆ, ಅಂತಹ ಒಂದು ಬ್ಯಾಕ್ಯಾರ್ಡಲ್ಲಿನೇ ಶಿಕ್ಷಣವನ್ನು ಕೊಡ್ತಕ್ಕಂತಹ ವ್ಯಕ್ತಿ ಇವರಾಗಿದ್ದಾರೆ. ವೇರ್ ಹಿ ರನ್ಸ್ ಕ್ಲಾಸಸ್ ಫಾರ್ ಪುವರ್ ಚಿಲ್ಡ್ರನ್ ಫ್ರಮ್ ಹೀಸ್ ವಿಲೇಜ್. ತನ್ನ ಹಳ್ಳಿಯ ಬಡ ಮಕ್ಕಳೇನಿದ್ದಾರೋ ಪುವರ್ ಚಿಲ್ಡ್ರನ್, ಅವರಿಗೆ ಶಿಕ್ಷಣವನ್ನು ಕೊಡ್ತಕ್ಕಂತಹ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ದ ಸ್ಟೋರಿ ಆಫ್ ದಿಸ್ ಯಂಗ್ ಮ್ಯಾನ್ ಫ್ರಾಮ್ ಮುರ್ಷಿದಾಬಾದ್ ಇನ್ ವೆಸ್ಟ್ ಬೆಂಗಾಲ್ ಈಸ್ ಎ ರಿಮಾರ್ಕಬಲ್ ಟೇಲ್ ಆಫ್ ದ ಡಿಸೈರ್ ಟು ಲರ್ನ್ ಅಮಿಡ್ ದ ಡೈರೆಸ್ಟ್ ಪಾವರ್ಟಿ. ನಾವೆಷ್ಟೇ ಬಡತನದಲ್ಲಿದ್ದರೂ ಕೂಡ ಏನಾದರೂ ಓದಿ ಸಾಧನೆ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ನಮ್ಮ ಬಡತನ ಅಂತಕ್ಕಂಥದ್ದು ಅಡ್ಡಿಪಡಿಸಲಾರದು ಅಂತಕ್ಕಂಥ ಒಂದು ಮೆಸೇಜನ್ನು ಈ ಒಂದು ಲೆಸನ್ ನಮಗೆ ಕೊಡ್ತಾ ಇದೆ. ಡೈರೆಸ್ಟ್ ಪಾವರ್ಟಿ ಅಂದರೆ ಅತ್ಯಂತ ನಿಕೃಷ್ಟವಾಗಿರ್ತಕ್ಕಂತಹ ಅತ್ಯಂತ ಕೀಳು ಬಡತನವನ್ನು ಹೊಂದಿದ್ರೂ ಕೂಡ ಅದು ಕಲೀಲಿಕ್ಕೆ ತೊಡಕನ್ನು ಉಂಟು ಮಾಡೋದಿಲ್ಲ ಅಂಥೇಳಿ. ಅವರ್ ಬಾಂಗ್ಲಾದೇಶ್ ಬೇಸ್ಡ್ ವೈಎಲ್ ವಾಲಂಟಿಯರ್ ತನ್ವೀರ್ ವುಡ್ ಲೈಕ್ ಟು ಇಂಟ್ರೊಡ್ಯೂಸ್ ಯು ಟು ದಿಸ್ ಎಕ್ಸ್ಟ್ರಾರ್ಡಿನರಿ ಚೇಂಜ್ ಮೇಕರ್. ಸೊ ಈ ಒಂದು ವಾಲಂಟಿಯರ್ ಆಗಿರ್ತಕ್ಕಂತಹ ತನ್ವೀರ್ ಅವರು ಬಾಬರ್ ಅಲಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಈ ಒಂದು ಲೆಸನ್ನಲ್ಲಿ ಕೊಡ್ತಾ ಹೋಗ್ತಾರೆ. ಬಾಬರ್ wakes up every morning at 7 and starts his day by doing some household chores. ಎಸ್ ವಿದ್ಯಾರ್ಥಿಗಳೇ, ನಾವು ಯಾವ ರೀತಿ ಬೆಳಗಿನ ಜಾವ ಎದ್ದು ನಮ್ಮ ದೈನಂದಿನ ಕೆಲಸಗಳನ್ನು ನಿರ್ವಹಿಸಿಬಿಟ್ಟು ನಮ್ಮ ಕೆಲಸಗಳಲ್ಲಿ ತೊಡಗ್ತೀವೋ ಹಾಗೆಯೇ ಬಾಬರಲ್ಲಿ ಕೂಡ ಬೆಳಿಗ್ಗೆ 7 ಗಂಟೆಗೆ ಎದ್ದು ತನ್ನ ದೈನಂದಿನ ಕೆಲಸಗಳನ್ನು ಮುಗಿಸ್ಕೊಳ್ತಾ ಇದ್ದಾರೆ. ದೆನ್ ಹಿ ಟೇಕ್ಸ್ ಆ್ಯನ್ ಆಟೋ ರಿಕ್ಷಾ ಫಸ್ಟ್ ಆ್ಯಂಡ್ ಲೇಟರ್ ವಾಕ್ಸ್ 5 kilometers ಟು ದ ಕಾಸಿಂ ಬಜಾರ್ ರಾಜ್ ಗೋವಿಂದ ಸುಂದರಿ ವಿದ್ಯಾಪೀಠ. ಎಸ್ ವಿದ್ಯಾರ್ಥಿಗಳೇ, ನೋಡಿ ಅವರೇನು ಮಾಡ್ತಾ ಇದ್ದಾರೆ, ತಮ್ಮೆಲ್ಲ ಕೆಲಸವನ್ನು ಮುಗಿಸ್ಕೊಂಡು ಆಟೋ ರಿಕ್ಷಾಗೆ ಹೋಗ್ತಾ ಇದ್ದಾರೆ. ಅಲ್ಲಿಂದ 5 ಕಿಲೋಮೀಟರ್ಗಳಷ್ಟು ನಡೆದುಕೊಂಡು ಕಾಸಿಂ ಬಜಾರ್ ರಾಜ್ ಗೋವಿಂದ ಸುಂದರಿ ವಿದ್ಯಾಪೀಠ ಅಂತಕ್ಕಂತಹ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದಾರೆ. ವೇರ್ ಹಿ ಈಸ್ ಅ ಕ್ಲಾಸ್ 12th ಸ್ಟೂಡೆಂಟ್, ಅಂದರೆ ಅವರು ಆ ಒಂದು ಕಾಲೇಜ್ನಲ್ಲಿ 12ನೇ ತರಗತಿಯಲ್ಲಿ ಓದ್ತಾ ಇದ್ದಾರೆ. ಬಾಬರ್ ಈಸ್ ದ ಸಿನ್ ಆ್ಯಂಡ್ ಗ್ಯಾಂಗ್ಲಿ ಬಾಯ್ ಹೂ ಸಿಟ್ಸ್ ಇನ್ ದ ಮಿಡಲ್ ಆಫ್ ದ ಫ್ರಂಟ್ ರೋ. ತಮ್ಮ ಕಾಲೇಜಿನಲ್ಲಿ ಒಂದು ಏನು ಫಸ್ಟ್ ಬೆಂಚ್ ಇರುತ್ತೋ ಅಲ್ಲಿ ಮಿಡ್ಲಲ್ಲಿ ಕೂತ್ಕೊಳ್ತಕ್ಕಂತಹ ಒಬ್ಬ ತೆಳುವಾಗಿರ್ತಕ್ಕಂತಹ, ಸಿನ್ ಅಂದರೆ ಸಣಕಲಾಗಿರ್ತಕ್ಕಂತಹ ಒಬ್ಬ ಹುಡುಗ ಆಗಿದ್ದಾರೆ. ಸ್ಟಡಿಯಸ್ ಸ್ಮಾರ್ಟ್ ಆ್ಯಂಡ್ ಆಸ್ಟಿಯರ್ ಇನ್ ಹೀಸ್ ಬ್ಲೂ ಆ್ಯಂಡ್ ವೈಟ್ ಯೂನಿಫಾರ್ಮ್. ನೋಡಿ, ಸ್ಟಡಿಯಸ್ ಅಂದರೆ ತುಂಬ ಅಧ್ಯಯನಶೀಲವಾಗಿರ್ತಕ್ಕಂತಹ, ಅಂದರೆ ಸ್ಟಡಿಯಲ್ಲಿ ತುಂಬಾ ತೊಡಗಿಸಿಕೊಂಡಿರ್ತಕ್ಕಂತಹ, ಸ್ಮಾರ್ಟ್ ಆಗಿರ್ತಕ್ಕಂತಹ ಮತ್ತು ಆಸ್ಟಿಯರ್ ಅಂದರೆ ನೋಡಲಿಕ್ಕೆ ತುಂಬ ಗಂಭೀರವಾಗಿ ಕಾಣಿಸ್ತಕ್ಕಂತಹ ಒಬ್ಬ ವ್ಯಕ್ತಿ ಬಾಬರ್ ಅಲಿ ಆಗಿರ್ತಾರೆ. ಇನ್ ಈಸ್ ಬ್ಲೂ ಆ್ಯಂಡ್ ವೈಟ್ ಯೂನಿಫಾರ್ಮ್ ಅಂದರೆ ಬ್ಲೂ ಮತ್ತು ವೈಟ್ ಯೂನಿಫಾರ್ಮನ್ನು ಧರಿಸಿಕೊಂಡು ಆ ಫಸ್ಟ್ ಬೆಂಚಲ್ಲಿ ಕೂತ್ಕೊಂಡಿರ್ತಾರೆ. ಬಾಬರ್ ಈಸ್ ಎ ಮಾಡೆಲ್ ಸ್ಟೂಡೆಂಟ್, ಅಂದರೆ ಬೇರೆಯವರಿಗೆ ಮಾದರಿಯಾಗಿರ್ತಕ್ಕಂತಹ ಒಬ್ಬ ಸ್ಟೂಡೆಂಟ್ ಇವರಾಗಿದ್ದಾರೆ. ಹಿ ಈಸ್ ಆಲ್ಸೋ ದ ಫಸ್ಟ್ ಮೆಂಬರ್ ಆಫ್ ಹಿಸ್ ಫ್ಯಾಮಿಲಿ ಟು ಗೆಟ್ ಎ ಪ್ರಾಪರ್ ಎಜುಕೇಷನ್. ಇವರ ಫ್ಯಾಮಿಲಿಯಲ್ಲಿ ಯಾರೊಬ್ಬರು ಕೂಡ ಹೈಯರ್ ಶಿಕ್ಷಣವನ್ನು ಪಡೆದುಕೊಂಡಿರಲಿಲ್ಲ. ಇವರೇ ಮೊದಲಿಗರಾಗಿದ್ದಾರೆ ಹೆಚ್ಚಿನ ಒಂದು ಶಿಕ್ಷಣವನ್ನು ಪಡೆದುಕೊಂಡಿರ್ತಕ್ಕಂತಹ ಸದಸ್ಯ ಆ ಒಂದು ಫ್ಯಾಮಿಲಿಯಲ್ಲಿ.
In school, he is an ideal student, but it is what he does after his school hours that intrigues the entire world. ಎಸ್, ತುಂಬ ಸ್ಮಾರ್ಟ್ ಆಗಿರ್ತಕ್ಕಂತಹ ಸ್ಟಡಿಯಲ್ಲಿ ತಮ್ಮನ್ನು ಆಳವಾಗಿ ತೊಡಗಿಸಿಕೊಂಡಿರ್ತಕ್ಕಂತಹ ವ್ಯಕ್ತಿ ಬಾಬರ್ ಅಲಿ ಆಗಿದ್ದಾರೆ. ಆದರೆ ಅದರಿಂದ ಇವರು ಜಗತ್ತಿನಲ್ಲಿ ಅಟ್ರಾಕ್ಟಿವ್ ಆಗಿರ್ತಕ್ಕಂಥ ಒಬ್ಬ ಪರ್ಸನ್ ಆಗಲಿಲ್ಲ. ಶಾಲೆಯ ನಂತರದ ಗಂಟೆಗಳಿರ್ತಾ ಇದ್ವೋ, ಅವರ್ಸ್ ಇರ್ತಾ ಇದ್ವೋ, ಅದನ್ನು ಯಾವ ರೀತಿ ಕಳೆದ್ರೋ ಅದರಿಂದಾಗಿ ಜಗತ್ತು ಇವ್ರ ಕಡೆ ಒಂದು ಅಟ್ರಾಕ್ಷನನ್ನು ಹೊಂದಿತ್ತು. ಅಂದರೆ ಇವರ ಕಡೆ ಗಮನ ಕೊಟ್ಟು ನೋಡಿದೆ. ಅಂದರೆ ಅವರು ತುಂಬ ಸ್ಮಾರ್ಟ್ ಸ್ಟೂಡೆಂಟ್ ಆಗಿದ್ರು ಕೂಡ ಅದು ಮುಖ್ಯ ಅಲ್ಲ. ಎಷ್ಟೋ ಜನ ವಿದ್ಯಾರ್ಥಿಗಳು ಸ್ಮಾರ್ಟಾಗಿ ತುಂಬ ಇಂಟೆಲಿಜೆಂಟ್ ಆಗಿರ್ಬೋದು, ಬಟ್ ಈ ವ್ಯಕ್ತಿ ಏನಾಗಿದ್ದಾನೆ, ಡಿಫ್ರೆಂಟ್ ಆಗಿದ್ದಾನೆ. ತನ್ನ ಒಂದು ಶಾಲೆಯ ನಂತರದ ಸಮಯವನ್ನು ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸ್ಕೊಳ್ತಾ ಇದ್ದಾನೆ. ಹಾಗೆಯೇ ಹಿ ಬಿಕಮ್ ವೆರಿ ಫೇಮಸ್. When every other teenager goes running off to the playground and gets busy with football, cricket and other sports, Babar makes his way to an afternoon school where he is the headmaster of a school of 800 students. ನಾವೆಲ್ಲ ಏನು ಮಾಡ್ತೇವೆ, ಶಾಲೆ ಅಥವಾ ಕಾಲೇಜು ಈ ಒಂದು ನಮ್ಮ ಶಿಕ್ಷಣ ಮುಗಿದ ತಕ್ಷಣವೇ, ಶಾಲೆ ಬಿಟ್ಟ ತಕ್ಷಣ ಅಥವಾ ಕಾಲೇಜ್ ಬಿಟ್ಟ ತಕ್ಷಣ ಏನು ಮಾಡ್ತೇವೆ, ಪ್ಲೇಗ್ರೌಂಡ್ಗೆ ಓಡೋಗ್ಲಿಕ್ಕೆ ನೋಡ್ತಾ ಇರ್ತೇವೆ. ಅಥವಾ ಇತ್ತೀಚಿನ ದಿನಗಳಲ್ಲಿ ಮೊಬೈಲನ್ನು ಹಿಡ್ಕೊಂಡು ನಮ್ಮ ಸಮಯವನ್ನು ವ್ಯರ್ಥ ಮಾಡ್ತಾ ಇರ್ತೇವೆ. ಅನೇಕ ವಿದ್ಯಾರ್ಥಿಗಳು ಫುಟ್ಬಾಲ್ ಆಡಲಿಕ್ಕೆ, ಕ್ರಿಕೆಟ್ ಆಡಲಿಕ್ಕೆ ಮತ್ತು ಬೇರೆ ಆಟಗಳನ್ನು ಆಡಲಿಕ್ಕೆ ಓಡಿ ಹೋಗ್ತಾ ಇದ್ರು. ಆದರೆ ಬಾಬರ್ ಮಾತ್ರ ಆ ರೀತಿ ಅಲ್ಲ. ತನ್ನ ಒಂದು ಶಾಲೆ ಮುಗಿದ ತಕ್ಷಣವೇ ಅವನೇನು ಮಾಡ್ತಾ ಇದ್ದಾನೆ, ತನ್ನದೇ ಆಗಿರ್ತಕ್ಕಂಥ ಒಂದು ಶಾಲೆಯನ್ನು ನಡೆಸ್ತಾ ಇದ್ದ. ಅಲ್ಲಿ ಅವನೇ ಹೆಡ್ ಮಾಸ್ಟರ್ ಆಗಿರ್ತಾನೆ. ಸುಮಾರು 800 ವಿದ್ಯಾರ್ಥಿಗಳು ಅಲ್ಲಿ ಸ್ಟಡಿ ಮಾಡ್ತಾ ಇರ್ತಾರೆ. ಅಂತಹ ಒಂದು ಪ್ಲೇಸ್ಗೆ ಅವನು ತನ್ನ ಒಂದು ಶಾಲೆ ಅಥವಾ ಕಾಲೇಜ್ ಬಿಟ್ಟ ತಕ್ಷಣ ಹೋಗ್ತಾ ಇದ್ದಾನೆ. ವೆಲ್ಕಮ್ ಟು ಬಾಬರ್ ಅಲಿ ಸ್ಕೂಲ್. ಅಂದರೆ ನಾವೀಗ ಬಾಬರ್ ಅಲಿಯ ಬಗ್ಗೆ ಇಷ್ಟೊತ್ತು ಡಿಸ್ಕಷನ್ ಮಾಡಿದ್ದೇವೆ. ಅವನು ಯಾರು, ಏನೆಲ್ಲ ಕೆಲಸ ಮಾಡ್ತಾ ಇದ್ದ, ಅವನು ಯಾವ ರೀತಿ ಸ್ಟಡಿ ಮಾಡ್ತಾ ಇದ್ದ ಅಂತಕ್ಕಂಥದ್ದನ್ನು. ಈಗ ಅವನ ಶಾಲೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡ್ತಾ ಹೋಗ್ತೇವೆ. ಇಟ್ ಈಸ್ ಅ ಡೈಲಾಪಿಡೇಟೆಡ್ ಕಾಂಕ್ರೀಟ್ ಸ್ಟ್ರಕ್ಚರ್ ಕವರ್ಡ್ ಇನ್ ಹಾಫ್ ಟಾನ್ ಪೋಸ್ಟರ್ಸ್. ಡೈಲಾಪಿಡೇಟ್ ಅಂತಂದರೆ ಸ್ವಲ್ಪ ಶಿಥಿಲವಾಗಿರ್ತಕ್ಕಂತಹ, ಹಾಳಾಗಿರ್ತಕ್ಕಂತಹ ಒಂದು ಕಟ್ಟಡ ಅದಾಗಿರುತ್ತೆ. ಹಾಫ್ ಟಾರ್ನ್ ಪೋಸ್ಟರ್ಸ್ ಅಂದರೆ ಎಲ್ಲೆಲ್ಲೋ ಕಟ್ ಮಾಡಿಕೊಂಡು ಬಂದಿರತಕ್ಕಂತಹ ಪೋಸ್ಟರ್ಗಳನ್ನು ಗೋಡೆಯ ಮೇಲೆಲ್ಲ ಅಂಟಿಸಿರ್ತಾರೆ. ಸೊ ಅಂತಹ ಒಂದು ಶಾಲೆ ನಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಇನ್ಸೈಡ್ ಇನ್ ಎ ಟೈನಿ ಡ್ಯಾಂಕ್ ರೂಮ್ ಬಿಹೈಂಡ್ ಎ ಡೆಸ್ಕ್ ಸಿಟ್ಸ್ ಸಮ್ಮೊನ್ ಈವನ್ ದ ಕ್ವೀನ್ ಆಫ್ ಇಂಗ್ಲೆಂಡ್ ನೋಸ್ ಬೈ ನೇಮ್ ಆ್ಯಂಡ್ ಯು ಶುಡ್ ಟು. ಎಸ್, ಆ ಒಂದು ಶಿಥಿಲಗೊಂಡಿರ್ತಕ್ಕಂತಹ ಕಟ್ಟಡದಲ್ಲಿ ಒಬ್ಬ ಟೈನಿ ಅಂದರೆ ಒಂದು ಚಿಕ್ಕದಾಗಿರ್ತಕ್ಕಂತಹ ಒಂದು ರೂಮ್ ಇದೆ. ಡ್ಯಾಂಕ್ ಅಂದರೆ ಅಷ್ಟೊಂದು ಕ್ಲೀನ್ ಆಗಿಲ್ಲ, ಅಲ್ಲಿ ಒಂದು ಥರ ಸ್ಮೆಲ್ ಬರ್ತಾ ಇದೆ, ಸುತ್ತಮುತ್ತ ವಾತಾವರಣ ಅಲ್ಲಿ ಕ್ಲೀನ್ ಇರಲಿಲ್ಲ. ಹಾಗಾಗಿ ಅಂತಹ ಒಂದು ರೂಮಿನ ಡೆಸ್ಕ್ನಲ್ಲಿ ಒಬ್ಬ ವ್ಯಕ್ತಿ ಕೂತ್ಕೊಂಡಿರೋದನ್ನು ನಾವು ನೋಡ್ತೇವೆ. ಕ್ವೀನ್ ಆಫ್ ಇಂಗ್ಲೆಂಡ್ ನೋಸ್ ಅಂದರೆ ಇಂಗ್ಲೆಂಡಿನ ರಾಣಿಗೂ ಗೊತ್ತು. ಇದರ ಅರ್ಥ ಇಷ್ಟೇ, ಅವನು ತುಂಬ ಜನರಿಗೆ ಅಂದರೆ ಅಲ್ಲಿ ಲೋಕ್ಯಾಲಿಟಿಯಲ್ಲಿ ತುಂಬಾ ಫೇಮಸ್ ಆಗಿರ್ತಕ್ಕಂತಹ ಒಬ್ಬ ವ್ಯಕ್ತಿಯನ್ನು ನಾವು ನೋಡಬಹುದಾಗಿತ್ತು ಅಂತೇಳಿ. ಆ್ಯಂಡ್ ಯು ಶುಡ್ ಟು, ನೀವು ಅವನ ಬಗ್ಗೆ ತಿಳಿದುಕೊಳ್ಳೇಬೇಕು ಅಂತೇಳಿ ಇಲ್ಲಿ ನಮ್ಮ ರೈಟರ್ ಹೇಳ್ತಾ ಇದ್ದಾರೆ. ಬಿಹೈಂಡ್ ದ ಆಫೀಸ್ ಈಸ್ ಎ ಗೇಟ್ ದಟ್ ಓಪನ್ಸ್ ಟು ಬಾಬರ್ಸ್ ಹೋಮ್. ಎಸ್, ಒಂದು ಆಫೀಸ್ ಇದೆ ಅಲ್ಲಿ, ಅಂದರೆ ಸ್ಕೂಲ್ನ ಒಂದು ಆಫೀಸ್ ಸಿಗುತ್ತೆ. ಅದರ ಹಿಂದ್ಗಡೆ ಒಂದು ಬಾಬರ್ಸ್ನ ಮನೆ ಅಲ್ಲಿ ಇದೆ, ಅಲ್ಲೊಂದು ಡೋರ್ ಕೂಡ ಇರುತ್ತೆ. ದಿಸ್ ಈಸ್ ವೇರ್ ರೋಸ್ ಆಫ್ ಪುವರ್ ಅಂಡರ್ ಪ್ರಿವಿಲೇಜ್ಡ್ ಕಿಡ್ಸ್ ಸಿಟ್ ಅಂಡರ್ ದ ಓಪನ್ ಬ್ಲೂ ಸ್ಕೈ ಆ್ಯಂಡ್ ಲರ್ನ್ ವಾಟ್ ಮೋಸ್ಟ್ ಚಿಲ್ಡ್ರನ್ ಇನ್ ದ ಮಾಡರ್ನ್ ವರ್ಲ್ಡ್ ಪೇ $hundreds of ಫಾರ್ ಫ್ರೀ. ಎಸ್, ನೋಡಿ, ಅಂತಹ ಒಂದು ಅವ್ಯವಸ್ಥಿತವಾಗಿರ್ತಕ್ಕಂತಹ ಸ್ಥಳದಲ್ಲಿ ಓಪನ್ ಸ್ಕೈ ಅಂದರೆ ಅಲ್ಲಿ ಯಾವುದೇ ಒಂದು ಒಳ್ಳೆಯ ಬಿಲ್ಡಿಂಗ್ ಇಲ್ಲ ಶಾಲೆಯನ್ನು ನಡೆಸಲಿಕ್ಕೆ, ಮತ್ತು ಓಪನ್ ಸ್ಕೈಯಲ್ಲಿ ಅಲ್ಲಿ ಟೀಚ್ ಮಾಡಲಾಗ್ತಾ ಇದೆ. 100 ವಿದ್ಯಾರ್ಥಿಗಳು ಅಲ್ಲಿ ಬಂದು ಕಲಿತಾ ಇದ್ದಾರೆ. ಅದು ಕೂಡ ಫಾರ್ ಫ್ರೀ, ಉಚಿತವಾಗಿರ್ತಕ್ಕಂತಹ ಶಿಕ್ಷಣವನ್ನು ಅಲ್ಲಿ ನೀಡಲಾಗ್ತಾ ಇದೆ. ನಿಮಗೆ ಗೊತ್ತಿದೆ, ಈಗ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಮಕ್ಕಳನ್ನು ಸೇರಿಸ್ಬೇಕಪ್ಪ ಅಂದರೆ ಲಕ್ಷಗಟ್ಟಲೆ ಫೀಸ್ ಕಟ್ಟಬೇಕು. ಆದರೆ ಇಲ್ಲಿ ಬಾಬರಲ್ಲಿ ಉಚಿತವಾಗಿ ಶಿಕ್ಷಣವನ್ನು ಕೊಡ್ತಾ ಇದ್ದಾನೆ. This is where 800 kids who are deprived from their basic right for education walk miles to learn free of cost the basics and fundamentals of life. ನೋಡಿ, ಸುಮಾರು 800 ಮಕ್ಕಳು ಅಲ್ಲಿ ಕಲಿತಾ ಇದ್ದಾರೆ. ಡಿಪ್ರೈವ್ಡ್ ಅಂದರೆ ವಂಚಿತರಾಗಿರ್ತಕ್ಕಂಥದ್ದು ಅಂಥೇಳಿ. ಅಂದರೆ ಅವರಿಗೆ ಶಿಕ್ಷಣವೇ ಸಿಗ್ತಾ ಇಲ್ಲ. ಅವರ ತಂದೆ ತಾಯಿಗಳು ತುಂಬ ಬಡತನದ ಕಾರಣದಿಂದ ಅವರನ್ನು ಶಾಲೆಗೆ ಕಳಿಸ್ಲಿಕ್ಕೆ ರೆಡಿ ಇಲ್ಲ. ಅಂತಹ ಮಕ್ಕಳನ್ನು ಕರೆದುಕೊಂಡು ಬಂದು ಬಾಬರಲ್ಲಿ ಉಚಿತವಾಗಿ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ವಾಕ್ಸ್ ಮೈಲ್ಸ್ ಟು ಲರ್ನ್ ಅಂದರೆ ಸುಮಾರು ಮೈಲಿಗಟ್ಟಲೆ ದೂರದಿಂದ ಮಕ್ಕಳು ನಡೆದುಕೊಂಡು ಬಂದು ಆ ಶಾಲೆಗೆ ಸೇರಿಕೊಳ್ತಾ ಇದ್ದಾರೆ. ಫ್ರೀ ಆಫ್ ಕಾಸ್ಟ್, ಯಾವುದೇ ಒಂದು ಫೀಸನ್ನು ಕೂಡ ಅಲ್ಲಿ ತೆಗೆದುಕೊಳ್ತಾ ಇಲ್ಲ. ಆ ಒಂದು ಶಾಲೆಯಲ್ಲಿ ಬೇಸಿಕ್ಸ್ ಮತ್ತು ಫಂಡಮೆಂಟಲ್ಸ್ ಆಫ್ ಲೈಫ್ಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಬೋಧನೆ ಮಾಡ್ತಾ ಇದ್ದಾರೆ.
So let's take a minute over here and think. While we whine about our allowances and fuss about staying out late, this average boy from a small village is actually helping to make this world a better place. ನಾವು ನಮ್ಮ ಕೆಲಸದಲ್ಲಿ ಕೊಡ್ತಕ್ಕಂತಹ ಅಲವೆನ್ಸ್ ಅಥವಾ ಸಂಬಳ ಕಡಿಮೆ ಆಯಿತು ಅಂಥೇಳಿ ಎಷ್ಟೋ ಜನ ಹೇಳ್ತಾ ಇರ್ತವೆ. ಅದ್ರ ಜೊತೆಗೆ ಎಲ್ಲೋ ಒಂದು ಹೆಚ್ಚಿನ ಸಮಯವನ್ನು ಕಳಿಬೇಕು ಅಂದರೆ ನಾವು ಮಾಡ್ತಕ್ಕಂತಹ ಕೆಲಸದಲ್ಲಿ ಅದಕ್ಕೂ ಕೂಡ ಗೊಣಗ್ತಾ ಹೋಗ್ತೇವೆ. ವೈನ್ ಅಂದರೆ ಇಲ್ಲಿ ಗೊಣಗೋದು ಅಂತೇಳಿ ಅರ್ಥ ಮಾಡ್ಕೋಬಹುದು. ಬಟ್ ಇಲ್ಲೊಬ್ಬ ಅವರೇಜ್ ಬಾಯ್ ಏನು ಮಾಡ್ತಾ ಇದ್ದಾನೆ, ಒಂದು ಸಣ್ಣ ಹಳ್ಳಿಯಲ್ಲಿ ಅನೇಕ ಚಿಕ್ಕ ಮಕ್ಕಳಿಗೆ, ಬಡತನದ ಮಕ್ಕಳಿಗೆ ಒಂದು ಸಹಾಯವನ್ನು ಮಾಡ್ತಾ ಇದ್ದಾನೆ. ಈ ಜಗತ್ತನ್ನು ಸುಂದರಗೊಳಿಸ್ತಕ್ಕಂತಹ ಒಂದು ಪ್ರಯತ್ನದಲ್ಲಿ ಅವನು ತೊಡಗಿದ್ದಾನೆ. Today, all around the world, where millions of children are being deprived from literacy because their families cannot bear the expenses. Yes, ಈಗ ಜಗತ್ತಿನಲ್ಲಿ ಮಕ್ಕಳನ್ನು ಶಾಲೆಗೆ ಸೇರಿಸ್ಬೇಕಪ್ಪ ಅಂದರೆ ಲಕ್ಷಗಟ್ಟಲೆ ದುಡ್ಡನ್ನು ಕೊಡಬೇಕಾಗುತ್ತೆ. ಬಡತನದಲ್ಲಿರ್ತಕ್ಕಂತಹ ಅನೇಕ ಮಿಲಿಯನ್ ಗಂಟೆ ಜನರು ಏನು ಮಾಡ್ತಾ ಇದ್ದಾರೆ, ತಮ್ಮ ಮಕ್ಕಳನ್ನು ಶಾಲೆಗೆ ಸೇರಿಸಲಿಕ್ಕೆ ರೆಡಿ ಇಲ್ಲ. ಇದರಿಂದ ಅನೇಕ ಮಕ್ಕಳು ಅನಕ್ಷರಸ್ಥರಾಗಿಯೇ ಉಳಿತಕ್ಕಂಥದ್ದು ನಮ್ಮ ಕಣ್ಣು ಮುಂದೆನೇ ಇದೆ. ಸೊ ಇಂತಹ ವ್ಯವಸ್ಥೆಯಲ್ಲಿ ನಮ್ಮ ಬಾಬರಲ್ಲಿ ಶಿಕ್ಷಣವನ್ನು ಅಂತಹ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ದಿಸ್ ಒನ್ ಸ್ಕೂಲ್ ಬಾಯ್ ಫ್ರಮ್ ಇಂಡಿಯಾ ಈಸ್ ಟ್ರೈಂಗ್ ಟು ಚೇಂಜ್ ದ್ಯಾಟ್. And so at the age of 16, Babar Ali is the world's youngest headmaster. Babar happens to be one of the fortunate souls in his village. Yes, Babar Ali ಆ ಒಂದು ಹಳ್ಳಿಯಲ್ಲಿನೇ ತುಂಬ ಅವಕಾಶವನ್ನು ಪಡೆದಿರತಕ್ಕಂತಹ ಒಬ್ಬ ಹುಡುಗ ಅಂತ ಹೇಳ್ಬೋದು. ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಅಂದರೆ, ಅವನೊಬ್ಬ ಅದೃಷ್ಟಶಾಲಿ. ಫಾರ್ಚುನೇಟ್ ಅಂದರೆ ಬೇರೆ ಮಕ್ಕಳಿಗೆ ಶಿಕ್ಷಣವನ್ನು ಪಡಿತಕ್ಕಂತಹ ಒಂದು ವ್ಯವಸ್ಥೆ ಅಲ್ಲಿ ಇರಲಿಲ್ಲ, ಅಂದರೆ ಯಾರಿಗೂ ಕೂಡ ಆ ಅವಕಾಶ ಸಿಕ್ಕಿರಲಿಲ್ಲ. ಆದರೆ ಬಾಬರ್ ಅಲಿಯ ತಂದೆ ತಾಯಿಗಳು ಅವನನ್ನು ಶಾಲೆಗೆ ಕಳಿಸ್ತಾ ಇದ್ದಾರೆ. ಹಾಗಾಗಿನೇ ಅವರನ್ನು ಇಲ್ಲಿ ನಾವು ಫಾರ್ಚುನೇಟ್ ಅಂತೇಳಿ ಕರೀತಾ ಇದ್ದೇವೆ. In the Bhapta neighborhood of Gangapur village in West Bengal's Murshidabad. ಎಸ್, ಬಾಬರ್ ಅಲಿಯ ಒಂದು ಪ್ಲೇಸ್ ಇದಾಗಿದೆ ಬಾಪ್ತಾ ಅಂತಕ್ಕಂಥದ್ದು. ಗಂಗಾಪುರ ವಿಲೇಜ್ನ ಪಕ್ಕದಲ್ಲಿ ವೆಸ್ಟ್ ಬೆಂಗಾಳದ ಮುರ್ಷಿದಾಬಾದ್ ಅನ್ನೋ ಪಟ್ಟಣದ ಹತ್ತಿರದಲ್ಲಿರ್ತಕ್ಕಂತಹ ಹಳ್ಳಿ ಅವನ ಊರಾಗಿರುತ್ತೆ. ಬಾಬರ್ ಲಿವ್ಸ್ ವಿತ್ ಹಿಸ್ 3 siblings. ತನ್ನ 3 ಸಹೋದರ ಅಥವಾ ಸಹೋದರಿಯರ ಜೊತೆ ಅವನು ಇರ್ತಾನೆ. ಆ್ಯಂಡ್ ಹಿಸ್ ಪೇರೆಂಟ್ಸ್ ಇನ್ ಎ ಥ್ಯಾಚ್ಡ್ ಹೌಸ್. ತನ್ನ ತಂದೆ ತಾಯಿಗಳು ಮತ್ತು ತನ್ನ ಸಿಬ್ಲಿಂಗ್ಸ್ ಜೊತೆ ಒಂದು ಥ್ಯಾಚ್ಡ್ ಹೌಸ್ ಅಂದರೆ ಹುಲ್ಲಿನ ಮಾಳಿಗೆಯನ್ನು ಹೊಂದಿರತಕ್ಕಂಥದ್ದು. ಅಂದರೆ ನೋಡಲಿಕ್ಕೆ ಏನೋ ದೊಡ್ಡ ಪ್ಯಾಲೇಸ್ ಥರ ದೊಡ್ಡ ಮನೆ ಇವ್ರದ್ದು ಆಗಿರಲಿಲ್ಲ, ಇದ್ದದ್ರಲ್ಲೇ ಕಂಫರ್ಟೇಬಲ್ ಆಗಿರ್ತಕ್ಕಂತಹ ಒಂದು ಮನೆಯನ್ನು ಇವರು ಹೊಂದಿರ್ತಾರೆ. ಥ್ಯಾಚ್ಡ್ ಹೌಸ್ ತೀರಾ ಶ್ರೀಮಂತರು ಕೂಡ ಆಗಿರೋದಿಲ್ಲ. ವಿಚ್ ಈಸ್ ದ ಸೈಜ್ ಆಫ್ ಆ್ಯನ್ ಅವರೇಜ್ ಸಿಟಿ ಕಿಚನ್. Yet ironically he is still among the privileged ones in his village. ಅವನು ಶ್ರೀಮಂತ ಆಗದೆ ಇದ್ರೂ ಪರವಾಗಿಲ್ಲ, ಅವನಿಗೊಂದು ಅವಕಾಶ ಸಿಕ್ಕಿದೆ ಬೇರೆ ಮಕ್ಕಳಿಗೆ ಹೋಲಿಸಿದರೆ. ಯಾಕೆಂದರೆ ನೋಡಿ, ಬಿಕಾಸ್ ಅನ್ಲೈಕ್ ಮೋಸ್ಟ್ ಚಿಲ್ಡ್ರನ್ ದೇರ್ ಹಿ ವೆಂಟ್ ಟು ಸ್ಕೂಲ್ ಆ್ಯಂಡ್ ಗಾಟ್ ಫಾರ್ಮಲ್ ಎಜುಕೇಷನ್. ಆ ಒಂದು ಹಳ್ಳಿಯಲ್ಲಿರ್ತಕ್ಕಂತಹ ಬೇರೆ ಮಕ್ಕಳಿಗೆ ಶಾಲೆಗೆ ಹೋಗ್ತಕ್ಕಂತಹ ಮತ್ತು ಶಿಕ್ಷಣವನ್ನು ಪಡಿತಕ್ಕಂತಹ ಅವಕಾಶ ಸಿಕ್ಕಿರಲಿಲ್ಲ. ಆದರೆ ಬಾಬರ್ ಅಲಿಗೆ ಸಿಕ್ಕಿದೆ. ಹಾಗಾಗಿನೇ ಅವನೊಬ್ಬ ಫಾರ್ಚುನೇಟ್ ಮತ್ತು ಪ್ರೈವಿಲೇಜ್ಡ್ ಪರ್ಸನ್ ಅಂತ ಹೇಳಬಹುದಾಗಿದೆ. ಹಿ ವಾಸ್ ಬೆಟರ್ ಆಫ್ ಆಲ್ಸೋ ಇನ್ ಬೀಯಿಂಗ್ ದ ಸನ್ ಆಫ್ ನಾಸಿರುದ್ದೀನ್ ಶೇಖ್. ನಾಸಿರುದ್ದೀನ್ ಶೇಖ್ನ ಮಕ್ಕಳಲ್ಲಿನೇ ತುಂಬ ಟ್ಯಾಲೆಂಟೆಡ್ ವ್ಯಕ್ತಿ ಇವನಾಗಿರ್ತಾನೆ. ನಾಸಿರುದ್ದೀನ್ ಈಸ್ ಎ ಜೂಟ್ ಸೆಲ್ಲರ್. ಎಸ್, ಒಬ್ಬ ಸೆಣಬಿನ ವ್ಯಾಪಾರಿ ನಾಸಿರುದ್ದೀನ್ ಆಗಿರ್ತಾರೆ, ಅಂದರೆ ಬಾಬರ್ ಅಲಿಯ ತಂದೆ. ಆ್ಯಂಡ್ ಎ ಡ್ರಾಪ್ ಔಟ್, ಶಾಲೆಯನ್ನು ಅರ್ಧದಲ್ಲೇ ಬಿಟ್ಟಿರೋ ವ್ಯಕ್ತಿ ಅವರಾಗಿದ್ದರು. Who believes that education is man's true religion and who initially supported his son's venture with his own income. ಶಿಕ್ಷಣ ಅಂದರೆ ಇವರಿಗೆ ತುಂಬಾ ಇಷ್ಟ. ಅವರು ಮಧ್ಯದಲ್ಲೇ ಶಾಲೆಯನ್ನು ಬಿಟ್ಟಿರ್ಬೋದು, ಆದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಶಿಕ್ಷಣ ಸಿಗಬೇಕು ಅಂತಕ್ಕಂತಹದ್ದು ಅವರ ಅಭಿಮತ ಆಗಿರುತ್ತೆ. ಅದೇ ನಿಜವಾಗಿರ್ತಕ್ಕಂತಹ ಧರ್ಮ ಅಂತಲೂ ಕೂಡ ಅವರು ಹೇಳ್ತಾ ಇದ್ರು. ಹಾಗಾಗಿನೇ ತಮ್ಮ ಮಗ ಅಂದರೆ ಬಾಬರ್ ಅಲಿ ಏನು ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಕ್ಕಂತಹ ಕೆಲಸದಲ್ಲಿ ತೊಡಗಿದ್ನೋ ಅವನಿಗೆ ತುಂಬಾ ಸಹಾಯವನ್ನು ಇವರು ಮಾಡ್ತಾರೆ. ವಿತ್ ಈಸ್ ಓನ್ ಇನ್ಕಮ್ ಅಂದರೆ ಅವ್ರಿಗೇನು ಸೆಣಬಿನ ವ್ಯಾಪಾರವನ್ನು ಮಾಡಿ ಆದಾಯ ಬರ್ತಾ ಇತ್ತು, ಆ ದುಡ್ಡನ್ನು ಬಾಬರ್ ಅಲಿಗೆ ಕೊಡ್ತಾ ಇದ್ದಾರೆ ಆ ಒಂದು ಸ್ಕೂಲನ್ನು ನಡೆಸಲಿಕ್ಕೆ. ಕಮಿಂಗ್ ಫ್ರಾಮ್ ಎ ಪ್ರೈವಿಲೇಜ್ಡ್ ಫ್ಯಾಮಿಲಿ, ಬಾಬರ್ ರಿಯಲೈಸ್ಡ್ he must do something for the other children in this village. ತನಗೇನೋ ಅವಕಾಶ ಸಿಕ್ಕಿದೆ, ಆದರೆ ಅದೇ ಹಳ್ಳಿಯಲ್ಲಿರ್ತಕ್ಕಂತಹ ಅನೇಕ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ. ಅವರಿಗೂ ಕೂಡ ಶಿಕ್ಷಣ ಸಿಗಬೇಕು ಅಂತಕ್ಕಂತಹ ಒಂದು ಮಹತ್ತರವಾಗಿರ್ತಕ್ಕಂತಹ ಉದ್ದೇಶವನ್ನು ಬಾಬರ್ ಅಲಿ ಅರ್ಥ ಮಾಡ್ಕೊಂಡಿರ್ತಾನೆ. Even though children are provided free education, sending children to school is not entirely free of cost.
ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಉಚಿತವಾಗಿರ್ತಕ್ಕಂತಹ ಶಿಕ್ಷಣವನ್ನೇನೋ ಕೊಡಲಾಗ್ತಾ ಇದೆ. ಬಟ್ ಶಾಲೆಗೆ ಏನು ಅಡ್ಮಿಷನ್ ಮಾಡ್ಕೊಳ್ಳಿಕ್ಕೆ ಫ್ರೀ ಆಗಿರ್ಬೋದು, ಆದರೆ ಮುಂದೆ ಬೇರೆ ಬೇರೆ ಕಾರಣಗಳಿಂದ ಸ್ವಲ್ಪನಾದರೂ ದುಡ್ಡನ್ನು ಸ್ಪೆಂಡ್ ಮಾಡಲೇಬೇಕಾದಂತಹ ಪರಿಸ್ಥಿತಿ ಇರುತ್ತೆ. ಆಲ್ದೋ ದ ಚಿಲ್ಡ್ರನ್ ಆರ್ ಟಾಟ್ ಫಾರ್ ಫ್ರೀ, ದೇ ಸ್ಟಿಲ್ ಹ್ಯಾವ್ ಟು ಪೇ ಫಾರ್ ಯೂನಿಫಾರ್ಮ್ಸ್, ಬುಕ್ಸ್ ಎಟ್ಸೆಟ್ರಾ. ಯೂನಿಫಾರ್ಮ್ಸ್ ಇರ್ಬೋದು, ಬುಕ್ಸ್ ಇರ್ಬೋದು, ಇಂಥದ್ದಕ್ಕೆ ವೆಚ್ಚವನ್ನು ಮಾಡಲೇಬೇಕಾಗಿರುತ್ತೆ. ದಟ್ ಈಸ್ ವೈ ಎ ಲಾಟ್ ಆಫ್ ಫ್ಯಾಮಿಲೀಸ್ ಕೆನಾಟ್ ಆಫರ್ಡ್ ಟು ಸೆಂಡ್ ದೇರ್ ಚಿಲ್ಡ್ರನ್ ಟು ಸ್ಕೂಲ್. ಇದೇ ಕಾರಣದಿಂದನೇ ಶಾಲೆಯಲ್ಲಿ ಫ್ರೀಯಾಗಿ ಎಜುಕೇಷನ್ ಕೊಡ್ತೇವೆ ಅಂದರೂ ಕೂಡ ಅನೇಕ ಬಡ ಜನರು ತಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದರೆ ಮುಂದೆ ಯೂನಿಫಾರ್ಮು, ಬುಕ್ಸು ಇದಕ್ಕೆ ದುಡ್ಡನ್ನು ಸ್ಪೆಂಡ್ ಮಾಡಬೇಕಾಗುತ್ತೆ, ಅಷ್ಟೊಂದು ದುಡ್ಡು ನಮ್ಮ ಬಳಿ ಇರೋದಿಲ್ಲ ಅನ್ನೋ ಒಂದೇ ಒಂದು ಕಾರಣದಿಂದ ಅನೇಕರು ಶಾಲೆಗೆ ಕಳಿಸ್ತಾ ಇರಲಿಲ್ಲ ತಮ್ಮ ಮಕ್ಕಳನ್ನು. ಥಸ್ ಇನ್ಸ್ಟೆಡ್ ಆಫ್ ಗೋಯಿಂಗ್ ಟು ಸ್ಕೂಲ್, ಮೋಸ್ಟ್ ಆಫ್ ದ ಬಾಯ್ಸ್ ಹೆಲ್ಪ್ ಔಟ್ ದೇರ್ ಫ್ಯಾಮಿಲೀಸ್ ಬೈ ವರ್ಕಿಂಗ್ ಆ್ಯಸ್ ಮೆಕ್ಯಾನಿಕ್ಸ್. ಅನೇಕ ಸಣ್ಣ ಮಕ್ಕಳೇನಿರ್ತಾವೋ, ಬಾಯ್ಸ್ ಏನಿರ್ತಾರೋ ಅವರು ತಮ್ಮ ತಂದೆ ತಾಯಿಗಳಿಗೆ ಮೆಕ್ಯಾನಿಕ್ಸ್ ಆಗಿ ವರ್ಕ್ ಮಾಡ್ತಾ ಸಹಾಯವನ್ನು ಮಾಡ್ತಾಯಿದ್ರು. ಅದರಿಂದ ಬರ್ತಕ್ಕಂತಹ ಅಲ್ಪ ದುಡ್ಡಿನಲ್ಲಿ ತಂದೆ ತಾಯಿಗಳಿಗೆ ಸಹಾಯ ಆಗುತ್ತೆ ಅಂತ ಅವರು ಕೂಡ ಮೆಕ್ಯಾನಿಕ್ಗಳಾಗಿ ಕೆಲಸಕ್ಕೆ ಸೇರಿಕೊಂಡಿರ್ತಾಯಿದ್ರು ಶಾಲೆಗೆ ಹೋಗೋ ಬದಲಾಗಿ. ಡೇ ಲೇಬರರ್ಸ್, ಅದೇ ರೀತಿ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾಯಿದ್ರು. ಗ್ರಾಸ್ ಕಟ್ಟರ್ಸ್, ಹುಲ್ಲನ್ನು ಕತ್ತರಿಸಲಿಕ್ಕೆ ಹೋಗ್ತಾಯಿದ್ರು, ದನಗಳಿಗೆ ಹುಲ್ಲನ್ನು ತರಲಿಕ್ಕೆ ಅಂತ. ಲಿವ್ ಸ್ಟಾಕ್ ಹರ್ಡರ್ಸ್, ಅಂದರೆ ದನಗಳನ್ನು ಕಾಯಲಿಕ್ಕೆ ಹೋಗ್ತಾಯಿದ್ರು. ಇಂಥ ಕೆಲಸಗಳಲ್ಲಿ ಬಾಯ್ಸ್ ತೊಡಗ್ತಾಯಿದ್ರು. ವೇರ್ ಆ್ಯಸ್ ಗರ್ಲ್ಸ್ ವರ್ಕ್ ಆ್ಯಸ್ ಮೇಡ್ಸ್ ಸರ್ವೆಂಟ್ಸ್ ಇನ್ ದ ವಿಲೇಜ್. ಮನೆಗಳಲ್ಲಿ ಸರ್ವೆಂಟ್ಗಳಾಗಿ ಕೆಲಸ ಮಾಡಲಿಕ್ಕೆ ಹುಡುಗಿಯರು ಹೋಗ್ತಾಯಿದ್ರು, ಹೆಣ್ಣು ಮಕ್ಕಳಿದ್ರೆ. ವೇರ್ ದೇ ಕುಕ್, ಕ್ಲೀನ್, ವಾಶ್ ಕ್ಲಾತ್ಸ್ ಆ್ಯಂಡ್ ಡಿಶಸ್ ಫಾರ್ ದೇರ್ ಎಂಪ್ಲಾಯರ್ಸ್. ಇವರ ಕೆಲಸ ಏನಪ್ಪ ಅಂದರೆ ಬಾಲಕಿಯರ ಕೆಲಸ ಅಡುಗೆ ಮಾಡ್ತಕ್ಕಂಥದ್ದು, ಪಾತ್ರೆಗಳನ್ನು ತೊಳಿತಕ್ಕಂಥದ್ದು, ಬಟ್ಟೆಗಳನ್ನು ತೊಳಿತಕ್ಕಂಥದ್ದು, ಇಂತಹ ಕೆಲಸಗಳಿಗೆ ಅವರು ಹೋಗ್ತಾ ಇರ್ತಾರೆ. ಬಾಬರ್ ಅಲಿ ವಾಂಟೆಡ್ ಟು ಚೇಂಜ್ ದಿಸ್. ಸೊ ಇಂತಹ ಮಕ್ಕಳೇನಿದ್ದಾರೋ ಈ ಒಂದು ಕೆಲಸವನ್ನು ತಪ್ಪಿಸಬೇಕು, ಈ ಒಂದು ವ್ಯವಸ್ಥೆ ಏನಿದೆಯೋ ಇದನ್ನು ಬದಲಾಯಿಸಬೇಕು ಅಂತಕ್ಕಂತಹ ಒಂದು ಆಸೆಯನ್ನು ಬಾಬರ್ ಅಲಿ ಹೊಂದಿರ್ತಾರೆ. That is why he took the initiative of opening his very own school. ಇದೇ ಕಾರಣದಿಂದನೇ ನಾನೇ ಒಂದು ಶಾಲೆಯನ್ನು ಸ್ಟಾರ್ಟ್ ಮಾಡಿಬಿಡಬೇಕು ಅಂಥೇಳಿ ನಿರ್ಧಾರವನ್ನು ಮಾಡ್ತಾ ಇದ್ದಾರೆ. ಆನಂದ ಶಿಕ್ಷಾ ನಿಕೇತನ್ ಅವರ ಶಾಲೆಯ ಹೆಸರಿದಾಗಿದೆ. ಬಾಬರ್ ಅಲಿ ಆ್ಯಕ್ಚುಲಿ ಸ್ಟಾರ್ಟೆಡ್ ಹಿ ಸ್ಕೂಲ್ ಎಟ್ ದ ಮಿಯರ್ ಏಜ್ ಆಫ್ 9. ನೋಡಿ, ಕೇವಲ 9 ವರ್ಷದವನಿದ್ದಾಗಲೇ ತನ್ನ ಒಂದು ಶಾಲೆಯನ್ನು ಇವನು ಆರಂಭಿಸಿದ್ದ. ಬಟ್ ರಿಯಲ್ ಆಗಿ ಅಲ್ಲ. ಇನ್ ಫ್ಯಾಕ್ಟ್ ಈ ಸ್ಕೂಲ್ ಆನಂದ ಶಿಕ್ಷಾ ನಿಕೇತನ್ ಗ್ರೀವ್ ಔಟ್ ಆಫ್ ಎ ಗೇಮ್. ಆ ಶಾಲೆ ಆರಂಭ ಆಗಲಿಕ್ಕೆ ಒಂದು ಘಟನೆ ಇಲ್ಲಿ ಸಾಕ್ಷಿ ಆಗ್ತಾ ಇದೆ. ಆ ಘಟನೆ ಯಾವುದಪ್ಪ ಅಂದರೆ ಬಾಬರ್ ಅಲಿ ಹೇಳ್ತಕ್ಕಂತಹ ಘಟನೆ ಎಲ್ಲಿದೆ ನೋಡಿ. ವಿ ಯೂಸ್ಡ್ ಟು ಪ್ಲೇ ಸ್ಕೂಲ್ ವಿತ್ ಮೀ ಆ್ಯಸ್ ಟೀಚರ್. ಆ ಮಕ್ಕಳೆಲ್ಲರೂ ಸೇರಿ ಆಟವನ್ನು ಆಡ್ತಾಯಿದ್ರು. ಆ ಹೆಸರು ಸ್ಕೂಲ್ ಅಂಥೇಳಿ. ಅಲ್ಲಿ ಬಾಬರ್ ಅಲಿ ಏನು ಮಾಡ್ತಾಯಿದ್ದ, ಶಿಕ್ಷಕನಾಗಿ ಕೆಲಸವನ್ನು ಮಾಡ್ತಾಯಿದ್ದ. ಮೈ ಫ್ರೆಂಡ್ಸ್ ಹ್ಯಾಡ್ ನೆವರ್ ಸೀನ್ ಇನ್ಸೈಡ್ ಆಫ್ ಎ ಸ್ಕೂಲ್. ಅವನ ಫ್ರೆಂಡ್ಸ್ ಏನಿದ್ರು ಶಾಲೆಯ ಒಂದು ವಾತಾವರಣವನ್ನೇ ಅವರು ನೋಡಿರಲಿಲ್ಲ, ಶಾಲೆಯ ಮೆಟ್ಟಿಲನ್ನೇ ಹತ್ತಿರಲಿಲ್ಲ. ಸೊ ದೇ ಎಂಜಾಯ್ಡ್ ಪ್ಲೇಯಿಂಗ್ ಸ್ಟೂಡೆಂಟ್ಸ್. ಸೊ ಅವ್ರೇನು ಮಾಡ್ತಾಯಿದ್ರು, ಸ್ಟೂಡೆಂಟ್ಸ್ ಆಗಿ ಆ ಆಟದಲ್ಲಿ ಆಡಲಿಕ್ಕೆ ಇಷ್ಟಪಡ್ತಾಯಿದ್ರು. ಬಾಬರಲ್ಲಿ ಏನು ಮಾಡ್ತಾಯಿದ್ದ, ಟೀಚರ್ ಆಗ್ತಾಯಿದ್ದ. ಯಾಕೆಂದರೆ ಇವನು ಶಾಲೆಗೆ ಹೋಗ್ತಾ ಇದ್ದಲ್ವ, ಹಾಗಾಗಿ ಇವನು ಟೀಚರ್ ಆಗಿ, ಅಂದರೆ ಶಾಲೆಯಲ್ಲಿ ಏನು ಟೀಚರು ಯಾವ ರೀತಿ ವರ್ತನೆ ಮಾಡ್ತಾರೋ ಇವನು ಬಂದ್ಬಿಟ್ಟು ಟೀಚರ್ ಆಗಿ ಆ್ಯಕ್ಟ್ ಮಾಡ್ತಾಯಿದ್ದ. ಉಳಿದವರು ಇವನ ಸ್ಟೂಡೆಂಟ್ಸ್ ಆಗಿ ಆಟವನ್ನು ಆಡ್ತಾಯಿದ್ರು. ದೇ ಎಂಡೆಡ್ ಅಪ್ ಲರ್ನಿಂಗ್ ಅರ್ಥಮೆಟಿಕ್ ಆ್ಯಂಡ್ ಎಂಜಾಯಿಂಗ್ ಇಟ್. ಅರ್ಥಮೆಟಿಕ್ಕನ್ನು ಹೇಳ್ತಾ ಅಲ್ಲಿ ಇವರು ಆಟವನ್ನು ಆಡ್ತಾ ಇರ್ತಾರೆ. ಸೆಟ್ ಬಾಬರ್ ಅಲಿ ವೈಲ್ ಟ್ರೈಂಗ್ ಟು ಎಕ್ಸ್ಪ್ಲೇನ್ ಹೌ ಹಿ ಇನಿಷಿಯಲಿ ಸ್ಟಾರ್ಟೆಡ್ ಟೀಚಿಂಗ್. ಯಾವ ರೀತಿ ತನ್ನ ಒಂದು ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸ ಆರಂಭ ಆಯಿತು ಅಂತಕ್ಕಂಥದ್ದನ್ನು ಹೀಗೆ ಬಾಬರ್ ಅಲಿ ಹೇಳ್ತಾರೆ. ಇನ್ 2002 ದ ಗೇಮ್ ಗಾಟ್ ಇನ್ಸ್ಟಿಟ್ಯೂಷನಲೈಸ್ಡ್ ವಿತ್ ದ ಸ್ಟ್ರೆಂತ್ ಆಫ್ 8. ನೋಡಿ, 2002ರಲ್ಲಿ ಈ ಒಂದು ಶಾಲೆ ಆರಂಭ ಆಗ್ತಾ ಇದೆ ಕೇವಲ 8 ವಿದ್ಯಾರ್ಥಿಗಳೊಂದಿಗೆ. ಅಂದರೆ 2002ರಲ್ಲಿ ಆರಂಭ ಆದಾಗ ಕೇವಲ 8 ವಿದ್ಯಾರ್ಥಿಗಳು ಇವನ ಶಾಲೆಯಲ್ಲಿ ಅಡ್ಮಿಟ್ ಆಗಿರ್ತಾರೆ. ಸೊ ಗ್ರ್ಯಾಜುವಲಿ ವರ್ಡ್ಸ್ ಸ್ಪ್ರೆಡ್ ಆ್ಯಂಡ್ ದ ನಂಬರ್ಸ್ ಗ್ರೀವ್. ನಿಧಾನಕ್ಕೆ ಈ ರೀತಿ ಒಂದು ಶಾಲೆ ಆರಂಭ ಆಗಿದೆ ಅಂತಕ್ಕಂಥದ್ದು ಸುತ್ತಮುತ್ತಲಿನ ಪ್ರದೇಶಕ್ಕೆ ಗೊತ್ತಾಗುತ್ತೆ. ಅನೇಕ ಬಡ ಜನರು ಏನು ಮಾಡ್ತಾರೆ, ತಮ್ಮ ಮಕ್ಕಳನ್ನು ಹೇಗೂ ಏನೂ ದುಡ್ಡನ್ನು ಸ್ಪೆಂಡ್ ಮಾಡೋ ಹಾಗಿಲ್ಲವಲ್ವಾ, ಅದೇ ಕಾರಣದಿಂದ ಬಾಬರ್ ಅಲಿ ಹತ್ರ ಕಳಿಸ್ತಾ ಇದ್ದಾರೆ. ನಿಧಾನಕ್ಕೆ ನಂಬರ್ ಜಾಸ್ತಿ ಆಗ್ತಾ ಇದೆ. ಹೆಲ್ಪ್ ಬಿಗ್ಯಾನ್ ಟು ಕಮ್ ಫ್ರಾಮ್ ಅದರ್ ಕ್ವಾರ್ಟರ್ಸ್. ಬೇರೆ ಬೇರೆ ಕಡೆಯಿಂದ ಬಾಬರ್ ಅಲಿಗೆ ಸಹಾಯ ಹರಿದು ಬರ್ತಾ ಇದೆ. Babar's own teachers, monks at the local Ramakrishna mission,
ಸಿಂಪೆಥೆಟಿಕ್ IAS ಆಫೀಸರ್ಸ್, ಈವನ್ ಲೋಕಲ್ ಕಾಪ್ಸ್. ಇವನಿಗೆ ಸಹಾಯ ಮಾಡಿದಂಥವ್ರು ಯಾರಪ್ಪ ಅಂದರೆ ಇವನಿಗೆ ಕಲಿಸಿದಂತಹ ಶಿಕ್ಷಕರು ಹೆಲ್ಪ್ ಮಾಡ್ತಾಯಿದ್ರು, ಮತ್ತು ರಾಮಕೃಷ್ಣಾಶ್ರಮದ ಸನ್ಯಾಸಿಗಳು ಕೂಡ ಇವನಿಗೆ ಸಹಾಯವನ್ನು ಮಾಡ್ತಾರೆ, ಮತ್ತು ಅನೇಕ IAS ಆಫೀಸರ್ಸ್ ಕೂಡ ಏನು ಮಾಡ್ತಾರೆ, ಇವನಿಗೆ ಹೆಲ್ಪನ್ನು ಮಾಡ್ತಾ ಇದ್ದಾರೆ. ಈವನ್ ಲೋಕಲ್ ಕಾಪ್ಸ್ ಅಂದರೆ ಸ್ಥಳೀಯ ಪೊಲೀಸರು ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ. ವೆನ್ ಬಾಬರ್ ಫಸ್ಟ್ ಥಾಟ್ ಆಫ್ ಎ ಮಿಡ್ ಡೇ ಮೀಲ್ ಸ್ಕೀಮ್, ದ ರೈಸ್ ಕೇಮ್ ಫ್ರಮ್ ಹಿಸ್ ಫಾದರ್ಸ್ ಫೀಲ್ಡ್ಸ್. ಮೊದಲಿಗೆ ಮಿಡ್ ಡೇ ಮೀಲನ್ನು ಕೂಡ ಇವನು ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಶಾಲೆಯಲ್ಲಿ. ಸೊ ಆ ಸಂದರ್ಭದಲ್ಲಿ ರೈಸ್ ಎಲ್ಲಿಂದ ಬರ್ತಾ ಇತ್ತಪ್ಪ ಅಂದರೆ ಇವನ ತಂದೆಯ ಜಮೀನಿನಿಂದನೇ ಬರ್ತಾ ಇತ್ತು, ಯಾಕೆಂದರೆ ಬೇರೆ ಎಲ್ಲೂ ಕೂಡ ಅಕ್ಕಿ ಸಿಗ್ತಾ ಇರಲಿಲ್ಲ. ಹಾಗಾಗಿ ಬಟ್ ನಾವು with the aid of friends in the administration, it comes from government stock. ನಿಧಾನಕ್ಕೆ ಬೇರೆ ಬೇರೆ ಕಡೆಯಿಂದನೂ ಕೂಡ ಸಹಾಯ ಹರಿದು ಬರುತ್ತೆ, ಮತ್ತು ನಂತರದಲ್ಲಿ ಗವರ್ನಮೆಂಟ್ ಸ್ಟಾಕ್ ಅಂದರೆ ಸರ್ಕಾರದಿಂದನೇ ಅಕ್ಕಿಯನ್ನು ಪೂರೈಸ್ತಕ್ಕಂತಹ ಒಂದು ವ್ಯವಸ್ಥೆ ಆಗುತ್ತೆ. ಹಾಗಾಗಿ ಮುಂದೆ ಹೆಲ್ಪ್ ಆಗುತ್ತೆ ಇವನಿಗೆ. ಟುಡೇ 9 years ಡೌನ್ ದ ಲೈನ್, ಅಂದರೆ ಸುಮಾರು 9 ವರ್ಷಗಳೇ ಕಳೆದು ಹೋಗಿದ್ದಾವೆ. ಅಂದರೆ ಈ ಒಂದು ಸ್ಟೋರಿಯನ್ನು ನರೇಟ್ ಮಾಡಬೇಕಾದ್ರೆ 9 ವರ್ಷಗಳು ಕಳೆದು ಹೋಗಿರ್ತವೆ. ದ ಸ್ಕೂಲ್ ಹ್ಯಾಸ್ 60 ರೆಗ್ಯುಲರ್ ಅಟೆಂಡೀಸ್, ಅಂದರೆ ಒಂದೇ ಒಂದು ದಿನನೂ ತಪ್ಪಿಸದ ಹಾಗೆ ಬರ್ತಕ್ಕಂತಹ ವಿದ್ಯಾರ್ಥಿಗಳ ಸಂಖ್ಯೆ 60 ಆಗಿರುತ್ತೆ. ಮತ್ತು ಆ್ಯಂಡ್ ಓವರ್ 220 ಸ್ಟೂಡೆಂಟ್ಸ್ ಆನ್ ರೋಲ್ ಕಾಲ್. ಅಟೆಂಡೆನ್ಸಲ್ಲಿ ಹೆಸರುಗಳು ಇರ್ತಕ್ಕಂಥದ್ದು ಸುಮಾರು 220 ವಿದ್ಯಾರ್ಥಿಗಳದಾಗಿರುತ್ತೆ. ಆ್ಯಂಡ್ 800 ಸ್ಟೂಡೆಂಟ್ಸ್ ಇನ್ ಟೋಟಲ್ ಹೇಳೋದಾದರೆ ಸುಮಾರು 800 ವಿದ್ಯಾರ್ಥಿಗಳು. ಅಂದರೆ ಇವರು ಕೆಲವೊಂದು ಸಾರಿ ಬರ್ತಾಯಿದ್ರು, ಕೆಲವೊಂದು ಸಾರಿ ಬರ್ತಾ ಇರಲಿಲ್ಲ ಬೇರೆ ಬೇರೆ ಕಾರಣಗಳಿಂದ. ಸೊ ಒಟ್ಟಿನಲ್ಲಿ 800 ವಿದ್ಯಾರ್ಥಿಗಳು ಆ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ವಿತ್ 10 ವಾಲಂಟಿಯರ್ ಟೀಚರ್ಸ್ ಟೀಚಿಂಗ್ ಗ್ರೇಡ್ಸ್ 1 through 8. ಸುಮಾರು 10 ಜನ ವಾಲಂಟಿಯರ್ ಅಂದರೆ ತಾವೇ ಟೀಚ್ ಮಾಡ್ತೀವಿ ಅಂತ ಸ್ವಯಂ ಪ್ರೇರಣೆಯಿಂದ ಯಾವುದೇ ದುಡ್ಡನ್ನು ಪಡೆದುಕೊಳ್ಳದೇನೆ ಬಂದು ಟೀಚ್ ಮಾಡ್ತಕ್ಕಂತಹ ಶಿಕ್ಷಕರ ಸಂಖ್ಯೆ ಸುಮಾರು 10 ಆಗಿರುತ್ತೆ. ಅವರು 1ರಿಂದ 8ನೇ ತರಗತಿಯ ಮಕ್ಕಳಿಗೆ ಟೀಚ್ ಮಾಡ್ತಾ ಇದ್ದಾರೆ. His little afternoon venture is now registered and recognized by the West Bengal state government. ಮೊದಲಿಗೆ ಮಧ್ಯಾಹ್ನ ಏನು ತಾನು ಶಾಲೆಯನ್ನು ಮುಗಿಸಿಕೊಂಡು ಬಂದು ನಂತರದಲ್ಲಿ ಟೀಚ್ ಮಾಡ್ತಕ್ಕಂತಹ ಶಾಲೆ ಅದಾಗಿತ್ತು, ಇವತ್ತು ಅದು ಗವರ್ನಮೆಂಟ್ ಅಂಡರಲ್ಲಿ ರೆಕಾಗ್ನೈಸ್ ಆಗಿದೆ, ಅಂದರೆ ಸರ್ಕಾರ ಅದಕ್ಕೆ ಮಾನ್ಯತೆಯನ್ನು ಕೊಟ್ಟಿದೆ, ಪಶ್ಚಿಮ ಬಂಗಾಳ ಸರ್ಕಾರ. which means students graduating from Babar school are eligible to be transferred to other local high school. ಇವನ ಒಂದು ಶಾಲೆಯಲ್ಲಿ ಕಲಿತಕ್ಕಂತಹ ಮಕ್ಕಳೇನಿದ್ದಾರೋ ಬೇರೆ ಶಾಲೆಗೆ ಸೇರ್ಕೋಬೇಕು ಅಂದರೆ ಅದಕ್ಕೂ ಕೂಡ ಈಗ ಅವಕಾಶವನ್ನು ಕೊಡಲಾಗಿದೆ. ಅಂದರೆ ಸುಮಾರು 5ನೇ ತರಗತಿವರೆಗೆ ಈ ಸ್ಕೂಲಲ್ಲಿ ಓದಿದ್ದಾರೆ ಅಂದರೆ 6ನೇ ತರಗತಿಗೆ ಬೇರೆ ಶಾಲೆಯಲ್ಲೂ ಕೂಡ ಅಡ್ಮಿಷನ್ ಸಿಗ್ತಾ ಇದೆ. When the children of the village and the localities nearby are done with their chores and jobs at daytime, they run to attend Babar's afternoon school. They arrive in time for ತುಳು ಮಾಸಿಸ್ ಓಪನಿಂಗ್ ಬೆಲ್. ಅಂದರೆ ಬೇರೆ ಬೇರೆ ನೋಡಿ, ವೆನ್ ದ ಚಿಲ್ಡ್ರನ್ ಆಫ್ ದ ವಿಲೇಜ್, ಆ ಒಂದು ಹಳ್ಳಿಯ ಮಕ್ಕಳೇನಿದ್ದಾರೋ ಆ್ಯಂಡ್ ದ ಲೊಕ್ಯಾಲಿಟೀಸ್, ಬೇರೆ ಬರೀ ಮಕ್ಕಳೇ ಅಲ್ಲ, ಆ ಒಂದು ಸ್ಥಳೀಯರು ಯಾರೇ ಇದ್ದರೂ ಕೂಡ ನಿಯರ್ ಬೈ ಆರ್ ಡನ್ ವಿತ್ ದಿರ್ ಚೋರ್ಸ್, ಅಂದರೆ ತಮ್ಮ ಕೆಲಸಗಳೇನಿರ್ತವೋ ಆ ಕೆಲಸಗಳನ್ನು ಉದ್ಯೋಗವನ್ನು ಮುಗಿಸಿಕೊಂಡು ಬಾಬರಲ್ಲಿಯ ಶಾಲೆಗೆ ಬರ್ತಾ ಇದ್ದಾರೆ ಮಧ್ಯಾಹ್ನ. ದೇ ಅರೈವ್ ಇನ್ ಟೈಮ್ ಫಾರ್ ತುಳುಜ್ ಮಾಶೀಸ್, ಅಂದರೆ ಬೆಲ್ಲನ್ನು ಹಾಕ್ತಕ್ಕಂತಹ ಒಬ್ಬ ವ್ಯಕ್ತಿ ಇವರಾಗಿದ್ದಾರೆ. ಬೆಲ್ಲ ಆದ ತಕ್ಷಣವೇ ಈ ವ್ಯಕ್ತಿಗಳು ಶಾಲೆಗೆ ಧಾವಿಸ್ತಾ ಇದ್ದಾರೆ. ಮೇಡ್ಸ್ ಸಮ್ ಪ್ಯೂರ್ ಗುಡ್ ಕೈಂಡ್ ಸೋಲ್ಸ್. ಆ ಒಂದು ಶಾಲೆಗೆ ಸಹಾಯ ಮಾಡ್ತಕ್ಕಂತಹ ಮತ್ತು ಆ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಕ್ಕಂತಹ ಕೆಲವೊಂದಿಷ್ಟು ವ್ಯಕ್ತಿಗಳ ಮಾಹಿತಿಯನ್ನು ಕೂಡ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಕ್ಲಾಡ್ ಇನ್ ವಿಡೋಸ್ ವೈಟ್ಸ್. ಕ್ಲಾಡ್ ಅಂದರೆ ಬಟ್ಟೆಯನ್ನು ಧರಿಸ್ತಕ್ಕಂಥದ್ದು ಅಂತ, ಅಂದರೆ ವಿಧವೆಯ ವೇಷವನ್ನು ಹೊಂದಿರತಕ್ಕಂತಹ ಒಬ್ಬ ವ್ಯಕ್ತಿ ಅಂತ ನಾವು ಅರ್ಥ ಮಾಡ್ಕೋಬೋದು. ಸ್ಟಿಕ್ ಇನ್ ಹ್ಯಾಂಡ್, ಕೈಯಲ್ಲಿ ಒಂದು ಸ್ಟಿಕ್ಕನ್ನು ಅಂದರೆ ಒಂದು ಕೋಲನ್ನು ಹಿಡಿದುಕೊಂಡಿರೋ ವ್ಯಕ್ತಿ, ಅದು ಯಾರಪ್ಪ ಅಂದರೆ ತುಳು ರಾಣಿ ಹಾಜ್ರಾ ಅಂತಕ್ಕಂತಹ ವ್ಯಕ್ತಿ. ಇವ್ರು ಏನಪ್ಪ ಅಂದರೆ ಇಸ್ ಆ್ಯನ್ ಇಲ್ಲಿಟ್ರೇಟ್ ಫಿಶ್ ಮಾಂಗರ್ ಬೈ ಮಾರ್ನಿಂಗ್ ಆ್ಯಂಡ್ ಎ ಕ್ರುಸೀಡಿಂಗ್ ಎಜುಕೇಷನಲಿಸ್ಟ್ ಬೈ ಆಫ್ಟರ್ನೂನ್. ನೋಡಿ, ಮಾರ್ನಿಂಗ್ ಏನಪ್ಪ ಇವ್ರ ಕೆಲಸ ಅಂದರೆ ಫಿಶ್ ಮಾಂಗರ್, ಅಂದರೆ ಮೀನಿನ ವ್ಯಾಪಾರವನ್ನು ಮಾಡ್ತಕ್ಕಂತಹ ಒಬ್ಬ ಇಲ್ಲಿಟ್ರೇಟ್ ಅನಕ್ಷರಿತ ವ್ಯಕ್ತಿಯಾಗಿದ್ದಾರೆ. ಬಟ್ ಮಧ್ಯಾಹ್ನದ ಅಷ್ಟೊತ್ತಿಗೆ ಇವ್ರು ಏನಾಗ್ತಾ ಇದ್ದಾರೆ, ಎಜುಕೇಷನಲಿಸ್ಟ್ ಅಂದರೆ ಒಬ್ಬ ಶಿಕ್ಷಣ ತಜ್ಞೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಅಂದರೆ ನೋಡಿ, on fish selling rounds of nearby villages, her job is to confront erring parents who have stopped sending their children to school. ಇವರು ಫಿಶನ್ನು ಸೆಲ್ ಮಾಡಲಿಕ್ಕೆ ಅಂತ ಹೋದಾಗ ಯಾರಾದರೂ ಪೇರೆಂಟ್ಸ್ ತಮ್ಮ ಮಕ್ಕಳನ್ನು ಶಾಲೆಯನ್ನು ಬಿಡಿಸಿದರೆ ಅಂಥವ್ರ ಜೊತೆ ಜಗಳನಾದರೂ ಮಾಡಿ ಪರವಾಗಿಲ್ಲ, ಆ ಮಕ್ಕಳನ್ನು ಶಾಲೆಗೆ ಕಳಿಸ್ತಕ್ಕಂತಹ ಕೆಲಸದಲ್ಲಿ ಈ ತುಳು ರಾಣಿ ಹಾಜ್ರಾ ಅವರು ತೊಡಕೊಳ್ತಾ ಇದ್ರು. ಹಾಗಾಗಿನೇ ಇವರನ್ನು
ಕ್ರುಸೇಡಿಂಗ್ ಅಂದರೆ ಧರ್ಮಯುದ್ಧ ಅಂತ ಕರಿತೇವೆ. ಸೊ ಇಲ್ಲಿ ಅವರು ಪೇರೆಂಟ್ಸ್ ಜೊತೆ ಜಗಳ ಮಾಡ್ತಾ ಇದ್ದಾರಲ್ವ, ಸೊ ನಾವು ಈ ವರ್ಡನ್ನು ಇಲ್ಲಿ ಯೂಸ್ ಮಾಡ್ತಾ ಇದ್ದೇವೆ. ಆ್ಯಂಡ್ ಟು ಫೈಂಡ್ ನ್ಯೂ ಸ್ಟೂಡೆಂಟ್ಸ್, ಅದ್ರ ಜೊತೆಗೆ ಹೊಸ ಮಕ್ಕಳನ್ನು ಕೂಡ, ಅಂದರೆ ಶಾಲೆ ಬಿಟ್ಟ ಮಕ್ಕಳಷ್ಟೇ ಅಲ್ಲ, ಹೊಸದಾಗಿ ಯಾವುದಾದ್ರೂ ಮಕ್ಕಳನ್ನು ಶಾಲೆಗೆ ಸೇರಿಸಬೇಕು ಅಂದರೆ ಆ ಕೆಲಸದಲ್ಲೂ ಕೂಡ ಇವರು ಸಹಾಯವನ್ನು ಮಾಡ್ತಾ ಇದ್ದಾರೆ. ಶಿ ಹ್ಯಾಸ್ ರೆಕ್ರೂಟೆಡ್ 80 ಟಿಲ್ ನೌ, ಸುಮಾರು 80 ಮಕ್ಕಳನ್ನು ಹುಡುಕಿಕೊಂಡು ಬಂದು ಶಾಲೆಗೆ ಸೇರಿಸ್ತಕ್ಕಂತಹ ಕೆಲಸವನ್ನು ಈ ತುಳು ರಾಣಿ ಹಜ್ರಾ ಅವರು ಮಾಡಿರ್ತಾರೆ. ದ ಟೀಚಿಂಗ್ ಸ್ಟಾಫ್ ಆಫ್ 9 ಈಸ್ ಮೇಡ್ ಅಪ್ ಆಫ್ ಹೈಸ್ಕೂಲ್ ಸ್ಟೂಡೆಂಟ್ ವಾಲಂಟಿಯರ್ಸ್. ಆ ಒಂದು ಟೀಚಿಂಗ್ ಸ್ಟಾಫ್ ಏನಿತ್ತೋ ಅದು ಯಾರನ್ನು ಒಳಗೊಂಡಿರುತ್ತೆ ಅಂದರೆ ನೋಡಿ, 9 ಅಂದರೆ 9 ಜನ ಟೀಚಿಂಗ್ ಸ್ಟಾಫಲ್ಲಿ ಹೈಸ್ಕೂಲ್ ಸ್ಟೂಡೆಂಟ್ಸ್ ಕೂಡ ಇರ್ತಾರೆ. ಅಂದರೆ ಹೈಸ್ಕೂಲ್ಗೆ ಹೋಗಿ ಶಾಲೆ ಬಿಟ್ಟ ನಂತರದಲ್ಲಿ ಆ ಮಕ್ಕಳೇ ಬಂದು ಪಾಠವನ್ನು ಮಾಡ್ತಾ ಇರ್ತಾರೆ. ದೇ ಆಲ್ಸೋ ಆರ್ ಅವರೇಜ್ ಟೀನೇಜರ್ಸ್ ಹೂ ಆರ್ ಹೆಲ್ಪಿಂಗ್ ಔಟ್ ಬಾಬರ್ ಇನ್ ಮೇಕಿಂಗ್ ಅ ಡಿಫ್ರೆನ್ಸ್. ಬಾಬರಲ್ಲಿ ಏನು ಸಮಾಜದಲ್ಲಿ ಒಂದು ಬದಲಾವಣೆಯನ್ನು ತರಲಿಕ್ಕೆ ಹೊರಟಿದ್ದಾನೋ ಆ ಕೆಲಸಕ್ಕೆ ಈ ಒಂದು ಶಾಲೆಗೆ ಹೋಗಿ ಬರ್ತಕ್ಕಂತಹ ಮಕ್ಕಳು ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ. ದ ಮೋಸ್ಟ್ ಎಜುಕೇಟೆಡ್ ಡೆಬಾರಿಟಾ, ಎಸ್ ಅಲ್ಲಿ ತುಂಬಾ ಎಜುಕೇಟೆಡ್ ಆಗಿರ್ತಕ್ಕಂತಹ ವ್ಯಕ್ತಿ ಯಾರಪ್ಪ ಅಂದರೆ ಡೆಬಾರಿಟಾ ಅಂತಕ್ಕಂಥವ್ರು. ಗೋಸ್ ಟು ಕಾಲೇಜ್ ಇನ್ ಬೆಹರಾಂಪುರ್, ಬೆಹರಾಂಪುರ್ ಅಂತಕ್ಕಂತಹ ಒಂದು ಪಟ್ಟಣಕ್ಕೆ ಕಾಲೇಜ್ಗೆ ಹೋಗ್ತಕ್ಕಂತಹ ಒಬ್ಬ ವಿದ್ಯಾರ್ಥಿನಿ ಡೆಬಾರಿಟಾ ಆಗಿರ್ತಾರೆ. ಅವರು ಕಾಲೇಜನ್ನು ಮುಗಿಸ್ಕೊಂಡು ಬಂದು ಬಾಬರ್ ಅಲಿಯ ಶಾಲೆಯಲ್ಲಿ ಪಾಠವನ್ನು ಮಾಡ್ತಾ ಇರ್ತಾರೆ. ಬಾಬರ್ ಅಲಿ ಗಿವ್ಸ್ ಲೆಸನ್ಸ್ ಜಸ್ಟ್ ದ ವೇ ಹಿ ಹ್ಯಾಸ್ ಹರ್ಡ್ ದೆಮ್ ಫ್ರಮ್ ಹಿಸ್ ಟೀಚರ್ಸ್. ಬಾಬರ್ ಅಲಿ ಏನು ಮಾಡ್ತಾ ಇದ್ದ, ಏನು ಇವನು ಶಾಲೆಗೆ ಹೋಗ್ತಾ ಇದ್ನೋ, ತಾನು ಪಾಠಗಳನ್ನು ಏನು ಅಲ್ಲಿ ಶಾಲೆಯಲ್ಲಿ ಕಲಿತ್ಕೊಳ್ತಾ ಇದ್ನೋ ಅದೇ ಪಾಠಗಳನ್ನೇ ತಂದು ಇವನು ನಡೆಸ್ತಕ್ಕಂತಹ ಶಾಲೆಯಲ್ಲಿ ಬಂದು ಮಕ್ಕಳಿಗೆ ಹೇಳಿ ಕೊಡ್ತಾ ಇದ್ದ. ದೆರ್ ಈಸ್ ನೋ ಬಿಲ್ಡಿಂಗ್ ಆರ್ ಎಸ್ಟಾಬ್ಲಿಷ್ಮೆಂಟ್ ಫಾರ್ ಹಿಸ್ ಸ್ಕೂಲ್. ಯಾವುದೇ ಮೊದಲಿಗೆ ಹೇಳಿದ ಹಾಗೆ ಒಂದು ಸುವ್ಯವಸ್ಥಿತವಾಗಿರ್ತಕ್ಕಂತಹ ಒಂದು ಕಟ್ಟಡ ಆ ಶಾಲೆಯನ್ನು ನಡೆಸಲಿಕ್ಕೆ ಇರಲಿಲ್ಲ. ಹಿ ಟೀಚಸ್ ಹಿ ಸ್ಟೂಡೆಂಟ್ಸ್ ಅಂಡರ್ ದ ಓಪನ್ ಸ್ಕೈ. ಆಕಾಶದ ಒಂದು ಕೆಳಗಡೆನೆ ಅಂದರೆ ಓಪನ್ ಆಗಿರ್ತಕ್ಕಂತಹ ಪ್ಲೇಸಲ್ಲಿ ಇವನು ಟೀಚಿಂಗನ್ನು ಮಾಡ್ತಾ ಇರ್ತಾನೆ. ಸಮ್ ಚಿಲ್ಡ್ರನ್ ಸಿಟ್ ಇನ್ ದ ಮಡ್, ಮಣ್ಣಿನಲ್ಲೇ ಮಕ್ಕಳು ಕೂತ್ಕೊಳ್ತಾ ಇರ್ತಾರೆ ಅಂದರೆ ನೆಲದ ಮೇಲೆ. ಅದರ್ಸ್ ಆನ್ ರಿಕೆಟಿ ಬೆಂಚಸ್ ಅಂಡರ್ ಎ ರಫ್ ಹೋಮ್ ಮೇಡ್ ಶೆಲ್ಟರ್. ಎಸ್, ಅಲ್ಲೇ ಒಂದು ಹೋಮ್ ಮೇಡ್ ಶೆಲ್ಟರ್ ಅಂದರೆ ಸಿಕ್ಕಂತಹ ಒಂದು ಕಟ್ಟಿಗೆಗಳನ್ನೇ ತಂದು ಒಂದು ಮನೆಯ ರೂಪದಲ್ಲಿ, ಒಂದು ರೂಮ್ ರೂಪದಲ್ಲಿ ಮಾಡಿರ್ತಾರೆ. ಅಂತಹ ಒಂದು ಪ್ಲೇಸಲ್ಲಿ ಕೆಲವೊಂದಿಷ್ಟು ರೆಕೆಟಿ ಬ್ರಂಚಸ್ ಅಂದರೆ ಮುರುಕಲು ಆಗಿರ್ತಕ್ಕಂತಹ ಬೆಂಚಸ್ಗಳಿರ್ತವೆ. ಅಲ್ಲಿ ಒಂದಿಷ್ಟು ಜನ ಕೂತ್ಕೊಳ್ತಾ ಇದ್ರು, ಒಂದಿಷ್ಟು ಜನ ನೆಲದ ಮೇಲೇ ಕೂತ್ಕೊಂಡು ಕಲಿತಾ ಇದ್ರು. ದ ಫ್ಯಾಮಿಲಿ ಚಿಕನ್ಸ್ ಸ್ಕ್ರ್ಯಾಚ್ ಅರೌಂಡ್ ನಿಯರ್ ಬೈ. ಏನು ಸುತ್ತಮುತ್ತ ಕೋಳಿಗಳು ಇರ್ತಾ ಇದ್ವೋ ಅವು ಅಲ್ಲೇ ಬಂದು ಸ್ಕ್ರ್ಯಾಚ್ ಮಾಡಿರ್ತಾ ಇದ್ವು, ಅಂದರೆ ಚಪ್ಪಟೆ ಮಾಡಿರ್ತಕ್ಕಂತಹ ಪ್ಲೇಸ್ ಅದಾಗಿರುತ್ತೆ. ಇನ್ ಎವ್ರಿ ಕಾರ್ನರ್ ಆಫ್ ದ ಯಾರ್ಡ್ ಗ್ರೂಪ್ಸ್ ಆಫ್ ಚಿಲ್ಡ್ರನ್ ಕ್ಯಾನ್ ಬಿ ಸೀನ್ ಸ್ಟಡಿಯಿಂಗ್ ಹಾರ್ಡ್. ಅಂತಹ ಒಂದು ಪ್ಲೇಸಲ್ಲೇ ಅಲ್ಲೇ ಸಿಕ್ಕಿರ್ತಕ್ಕಂತಹ ಮೂಲೆಯಲ್ಲೇ ಮಕ್ಕಳು ಕೂತ್ಕೊಂಡು ಏನು ಮಾಡ್ತಾಯಿದ್ರು, ತಮ್ಮನ್ನು ತಾವು ಅಧ್ಯಯನದಲ್ಲಿ ತೊಡಗಿಸಿಕೊಂಡಿರ್ತಾ ಇದ್ರು. ಇಟ್ಸ್ ಮಚ್ ಈಸಿಯರ್ ಟು ಎನ್ರೋಲ್ ಕಿಡ್ಸ್ ಹೂ ಆರ್ ನಾಟ್ ಓಲ್ಡ್ ಎನಫ್. ಎಸ್ ನೋಡಿ, ಇಟ್ಸ್ ಮಚ್ ಈಜಿಯರ್, ಅದು ತುಂಬ ಸುಲಭ ಆಗಿತ್ತು. ಯಾವುದಪ್ಪ ಅಂದರೆ ಎನ್ರೋಲ್ ಕಿಡ್ಸ್, ಶಾಲೆಗೆ ಮಕ್ಕಳನ್ನು ಸೇರಿಸ್ಕೊಳ್ತಕ್ಕಂಥದ್ದು. ಹೂ ಆರ್ ನಾಟ್ ಓಲ್ಡ್ ಎನಫ್ ಅಂದರೆ ಇನ್ನೂ ಏಜ್ ಆಗಿರೋದಿಲ್ಲ, 6 ವರ್ಷ 10 ತಿಂಗಳು ಈ ರೀತಿ, ಏನು 5 ವರ್ಷ 10 ತಿಂಗಳು ಈ ರೀತಿಯ ಸರ್ಕಾರದ ರೂಲ್ಸ್ಗಳಿರ್ತವೋ ಅಂತಹ ರೂಲ್ಗಳು ಯಾವುದೂ ಇರಲಿಲ್ಲ ಶಾಲೆಗೆ ಮಕ್ಕಳನ್ನು ಸೇರಿಸ್ಕೊಳ್ಳಿಕ್ಕೆ. ಸೊ ಕ್ಲಾಸ್ 1 ಆ್ಯಂಡ್ 2 ಹ್ಯಾವ್ ಓವರ್ 200 ಸ್ಟೂಡೆಂಟ್ಸ್. ಹಾಗಾಗಿ 1 ಮತ್ತು 2ನೇ ತರಗತಿಗೆ ಸುಮಾರು 200ಕ್ಕಿಂತ ಹೆಚ್ಚಿನ ಮಕ್ಕಳು ಅಡ್ಮಿಟ್ ಆಗಿರ್ತಾರೆ. ಕ್ಲಾಸ್ 8 ಹ್ಯಾಸ್ ಜಸ್ಟ್ 20 ಸ್ಟೂಡೆಂಟ್ಸ್. ಆದರೆ 8ನೇ ತರಗತಿಗೆ ಕೇವಲ 20 ಮಕ್ಕಳು ಇರ್ತಾರೆ. ದೇ ಸ್ಟಡಿ 10 ಸಬ್ಜೆಕ್ಟ್ಸ್. 10 ವಿಷಯಗಳನ್ನು ಅಲ್ಲಿ ಸ್ಟಡಿ ಮಾಡ್ತಾ ಇರ್ತಾರೆ ಮಕ್ಕಳು. ಆ್ಯಂಡ್ ಆರ್ ಮೋಸ್ಟ್ಲಿ ಟಾಟ್ ಬೈ ಬಾಬರ್ ಆ್ಯಂಡ್ ಡೆಬಾರಿಟಾ. ಅಂದರೆ ಹೈಯರ್ ಕ್ಲಾಸಲ್ಲಿ ಓದ್ತಕ್ಕಂತಹ ಮಕ್ಕಳೇನಿದ್ದಾರೋ ಅವರಿಗೆ ಟೀಚ್ ಮಾಡ್ತಕ್ಕಂಥವ್ರು ಬೇರೆ ಯಾರೂ ಅಲ್ಲ, ಬಾಬರ್ ಮತ್ತು ಡೆಬಾರಿಟಾ ಆಗಿರ್ತಾರೆ. ಭಟ್ಟಾಚಾರ್ಯ, ಎಸ್ ಡೆಬಾರಿಟಾ ಭಟ್ಟಾಚಾರ್ಯ ಅವರು. ಡೆಬಾರಿಟಾ ಈಸ್ ಅನದರ್ ವಾಲಂಟಿಯರ್ ಹೂ ಹ್ಯಾಸ್ ಬೀನ್ ಹೆಲ್ಪಿಂಗ್ ಔಟ್ ಫಾರ್ ಎ ಲಾಂಗ್ ಟೈಮ್ ನೌ. ಡೆಬಾರಿಟಾ ಅವರು ಕೂಡ ತುಂಬ ದಿನಗಳಿಂದ, ವರ್ಷಗಳಿಂದಾನೇ ಆ ಬಾಬರಲ್ಲಿಗೆ ಸಹಾಯಕರಾಗಿ ಹೆಲ್ಪ್ ಮಾಡ್ತಾ ಆ ಒಂದು ಶಾಲೆಯನ್ನು ನಡೆಸಲಿಕ್ಕೆ ತಮ್ಮದೇ ಆಗಿರ್ತಕ್ಕಂತಹ ಕೊಡುಗೆಯನ್ನು ಕೂಡ ಕೊಟ್ಟಿದ್ದಾರೆ. ಟೆಕ್ಸ್ಟ್ ಬುಕ್ಸ್ ಆರ್ ಫ್ರೀ ಫ್ರಮ್ ಕ್ಲಾಸ್ 1 to 5th. ಸುಮಾರು 1ರಿಂದ 5ನೇ ತರಗತಿಯ ಮಕ್ಕಳಿಗೆ ಟೆಕ್ಸ್ಟ್ ಬುಕ್ಗಳು ಉಚಿತವಾಗಿ ಅಲ್ಲಿ ಕೊಡ್ತಾರೆ. ಬಟ್ ಫಾರ್ ದ ರೆಸ್ಟ್ ಮನಿ ನೀಡ್ಸ್ ಟು ಬಿ ಅರೇಂಜ್ಡ್. ಬಟ್ ಉಳಿದಿರ್ತಕ್ಕಂತಹ ಮಕ್ಕಳಿಗೆ ಮತ್ತು ಬೇರೆ ವಿಷಯಗಳಿಗೆ ದುಡ್ಡನ್ನು ಅರೇಂಜ್ ಮಾಡಲೇಬೇಕಾಗಿತ್ತು. ಆನ್ ಎನಿ ಗಿವನ್ ಡೇ ದೆರ್ ಆರ್ ಕ್ಲೋಸ್ ಟು 400 ಸ್ಟೂಡೆಂಟ್. ಯಾವಾಗ ಹೋದರೂ ಕೂಡ ಸುಮಾರು 400ರಷ್ಟು ಮಕ್ಕಳು ಅಲ್ಲಿ ಓದ್ತಾ ಇರ್ತಾರೆ. ಫಿಸಿಕಲಿ ಪ್ರೆಸೆಂಟ್ ಇನ್ ಬಾಬರ್ಸ್ ಫ್ರಂಟ್ ಯಾರ್ಡ್. ಇಟ್ ಈಸ್ ಹಾರ್ಡ್ ಟು ಗೆಟ್ ದ ಚಿಲ್ಡ್ರನ್ ಟು ಲಿಸನ್ ಬೀಯಿಂಗ್ ಸೋ ಯಂಗ್ ದೆಮ್ಸೆಲ್ವ್ಸ್.
ಎಸ್ ನೋಡಿ, ಮಕ್ಕಳನ್ನು ಕಂಟ್ರೋಲ್ ಮಾಡೋದು ಅಂದರೆ ಅಷ್ಟೊಂದು ಸುಲಭ ಅಲ್ಲ. ದ ನ್ಯಾರೋ ಏಜ್ ಗ್ಯಾಪ್ ವರ್ಕ್ಸ್ ಟು ಅವರ್ ಅಡ್ವಾಂಟೇಜ್ ಸೇಸ್ ಬಾಬರ್. ಎಸ್, ನ್ಯಾರೋ ಏಜ್ ಗ್ಯಾಪ್ ಅಂದರೆ ಈಗ ಬಾಬರಲ್ಲಿನೂ ಕೂಡ ತುಂಬ ವಯಸ್ಸಾಗಿರ್ತಕ್ಕಂತಹ ವ್ಯಕ್ತಿ ಏನಾಗಿರೋದಿಲ್ಲ ಅಲ್ವಾ, ಅವರು ಕೂಡ ಆ ಮಕ್ಕಳೇನಿರ್ತಾರೋ ಅದಕ್ಕಿಂತ ಸ್ವಲ್ಪ ಅಂದರೆ ಒಂದು 3-4 ವರ್ಷ 5-6 ವರ್ಷ ಮಾತ್ರ ಅವ್ರು ದೊಡ್ಡವರಾಗಿದ್ದಾರೆ. ಹಾಗಾಗಿ ಆ ಒಂದು ನ್ಯಾರೋ ಏಜ್ ಗ್ಯಾಪ್ ಏನಿದೆನೋ ಅದು ನನಗೆ ತುಂಬಾ ಹೆಲ್ಪ್ಫುಲ್ ಅಂತೇಳಿ ಬಾಬರಲ್ಲಿ ಹೇಳ್ತಾರೆ. ವಿ ಆರ್ ಮೋರ್ ಲೈಕ್ ಫ್ರೆಂಡ್ಸ್. ಎಸ್, ನಾನೇನು ಟೀಚರ್ ಅಲ್ಲ, ಅವರೇನು ವಿದ್ಯಾರ್ಥಿಗಳಲ್ಲ, ನಾವು ಒಂಥರ ಫ್ರೆಂಡ್ಸ್ ಇದ್ದ ಹಾಗೆ ಅಂತಕ್ಕಂಥದ್ದನ್ನು ಬಾಬರಲ್ಲಿ ಹೇಳ್ತಾ ಇದ್ದಾರೆ. ದ ರಾಡ್ ಈಸ್ ಸ್ಪೇರ್ಡ್ ಇನ್ ಮೈ ಸ್ಕೂಲ್. ಯಾವುದೇ ಒಂದು ರಾಡ್ ಅಂದರೆ ಇಲ್ಲಿ ಸ್ಟಿಕ್ ಅಂತ ನಾವು ಅರ್ಥ ಮಾಡ್ಕೋಬೋದು. ಅಂದರೆ ಮಕ್ಕಳಿಗೆ ಯಾವುದೇ ಒಂದು ಶಿಕ್ಷೆಯನ್ನು ಕೊಡ್ತಕ್ಕಂತಹ ವ್ಯವಸ್ಥೆ ನಮ್ಮ ಶಾಲೆಯಲ್ಲಿ ಇಲ್ಲ, ಅದಕ್ಕೆ ನಿಷಿದ್ಧ ಇದೆ. ಅಂದರೆ ನಾವು ಯಾವುದೇ ಸ್ಟಿಕ್ಕನ್ನು ಯೂಸ್ ಮಾಡೋ ಅವಶ್ಯಕತೆಯೇ ಇಲ್ಲ, ನಾವು ಫ್ರೆಂಡ್ಸ್ ಆಗಿದ್ದೇವೆ ಅಂತಕ್ಕಂಥದ್ದನ್ನು ಬಾಬರಲ್ಲಿ ಹೇಳ್ತಾರೆ. So that's all I got about Babar Ali for now. Getting to know about a person like him makes me realize how insignificant I am and yet again how lucky. ಎಸ್, ನಮ್ಮ ರೈಟರ್ ಏನು ಅಂದ್ಕೊಳ್ತಾ ಇದ್ದಾರೆ ಅಂದರೆ ಆ ವ್ಯಕ್ತಿಯ ಮುಂದೆ ಅಂದರೆ ಬಾಬರ್ ಅಲಿಯ ಮುಂದೆ ನಾನೇನು ಅಲ್ಲ, ಇನ್ಸಿಗ್ನಿಫಿಕೆಂಟ್ ಅಂಥೇಳಿ ಹೇಳ್ತಾ ಇದ್ದಾರೆ. ಆದರೆ ನಾನೊಬ್ಬ ಲಕ್ಕಿ, ಯಾಕೆಂದರೆ ಆ ಬಾಬರ್ ಅಲಿಯ ಸಾಧನೆಯನ್ನು ಕಣ್ಮುಂದೆ ನೋಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಈವನ್ ದೋ ಐ ಫಿನಿಶ್ ಮೈ ಸ್ಟೋರಿ ಹಿಯರ್, ಬಾಬರ್ ಅಲಿ ಸ್ಟೋರಿ ಕಂಟಿನ್ಯೂಸ್. ನಾನೇನೋ ಇಲ್ಲಿಗೆ ಬಾಬರ್ ಅಲಿಯ ಒಂದಿಷ್ಟು ಸಾಧನೆಗಳನ್ನು ಇಷ್ಟು ಹೇಳಿ ಈ ಒಂದು ರೈಟಿಂಗನ್ನು ಮುಗಿಸ್ಬೋದು, ಬಟ್ ಆ ಬಾಬರ್ ಅಲಿಯ ಸಾಧನೆ ಇಲ್ಲಿಗೆ ನಿಲ್ಲೋದಿಲ್ಲ, ಅವರು ಮಾಡ್ತಕ್ಕಂಥ ಕೆಲಸ ಇನ್ನೂ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಿ ಹ್ಯಾಸ್ ನಾಟ್ ಓನ್ಲಿ ಹೆಲ್ಪ್ಡ್ ಔಟ್ ಹಂಡ್ರೆಡ್ಸ್ ಆಫ್ ಚಿಲ್ಡ್ರನ್ ಟು ಗೆಟ್ ಎನ್ಲೈಟನ್ಡ್, ಹಿ ಹ್ಯಾಸ್ ಆಲ್ಸೋ ಇನ್ಸ್ಪೈರ್ಡ್ ಮಿಲಿಯನ್ಸ್ ಆಫ್ ಯೂತ್ಸ್. ಕೇವಲ ಶಿಕ್ಷಣ ಕೊಡೋದಷ್ಟೇ ಅಲ್ಲ, ಅನೇಕ ವ್ಯಕ್ತಿಗಳಿಗೆ ಅವರೊಬ್ಬ ಇನ್ಸ್ಪೈರಿಂಗ್ ಪರ್ಸನ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಾಬರ್ ಅಲಿಸ್ ಟೇಲ್ ಈಸ್ ಎ ಟೆಸ್ಟಮೆಂಟ್ ಟು ದ ಡಿಫ್ರೆನ್ಸ್ ದ್ಯಾಟ್ ಒನ್ ಪರ್ಸನ್ ಕ್ಯಾನ್ ಮೇಕ್ ಇನ್ ಹಿಸ್ ಆರ್ ಹರ್ ವರ್ಲ್ಡ್. ಎಸ್, ಯಾವುದೇ ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದರೆ ಏನೆಲ್ಲ ಸಾಧನೆಯನ್ನು ಮಾಡಬಹುದು ಅನ್ನಲಿಕ್ಕೆ ಬಾಬರಲ್ಲಿ ಒಂದು ಎಕ್ಸಾಂಪಲ್ ಆಗಿ ನಮ್ಮ ಕಣ್ಮುಂದೆ ನಿಂತ್ಕೊಳ್ತಾ ಇದ್ದಾರೆ. ಇನ್ ದಿಸ್ ಕೇಸ್ ಇಟ್ ವಾಸ್ ಎ ಮಿಯರ್ ಚೈಲ್ಡ್ who decided to do something about a situation he felt was unfair. ತಮ್ಮ ಕಣ್ಮುಂದೆ ನಡೀತಕ್ಕಂಥದ್ದು ಅನ್ಫೇರ್ ಅಂದರೆ ಇದು ಒಳ್ಳೆಯದಲ್ಲ, ಇದು ಸಮಂಜಸ ಅಲ್ಲ, ಅನೇಕ ಮಕ್ಕಳಿಗೆ ಶಿಕ್ಷಣ ದೊರಕ್ತಾ ಇಲ್ಲ ಅಂಥೇಳಿ ಏನು ಮನಸ್ಸಿಗೆ ಹಚ್ಚಿಕೊಂಡು ಆ ಮಕ್ಕಳಿಗೆ ಏನಾದರೂ ನಾನು ಮಾಡಲೇಬೇಕು, ಶಿಕ್ಷಣ ಕೊಡ್ತಕ್ಕಂತಹ ಕೆಲಸ ಮಾಡಬೇಕು ಅಂತಕ್ಕಂತಹ ಒಂದು ನಿರ್ಧಾರವನ್ನು ಕೈಗೊಂಡು ಆ ಮಕ್ಕಳಿಗೆ ಶಿಕ್ಷಣ ಕೊಟ್ಟವನು ಏನು ದೊಡ್ಡ ವ್ಯಕ್ತಿ ಆಗಿರೋದಿಲ್ಲ, ಅವನೊಬ್ಬ ಮೇಯರ್ ಚೈಲ್ಡ್, ಅವನು ಕೂಡ ಒಬ್ಬ ಬಾಲಕನೇ ಆಗಿರ್ತಾನೆ. ಅವನ ಮನಸ್ಸಿನಲ್ಲಿಯೇ ಈ ರೀತಿಯ ಒಂದು ಬದಲಾವಣೆ ಬರಬೇಕಾದ್ರೆ ಅಂದರೆ ಆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂತಹ ಮಹತ್ವಾಕಾಂಕ್ಷೆ ಹುಟ್ಟಿದೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಇಂಥ ಕೆಲಸಗಳಲ್ಲಿ ತೊಡಗಬಹುದು ಅಂತೇಳಿ ನಮ್ಮ ರೈಟರ್ ಇಲ್ಲಿ ಹೇಳ್ತಾ ಇದ್ದಾರೆ. His story also bears evidence to the fact that if you have a will, then surely is a way. ಎಸ್, ಮನಸ್ಸಿದ್ದಲ್ಲಿ ಮಾರ್ಗ ಅಂತ ನಾವು ಹೇಳ್ತೇವೆ. ಏನಾದರೂ ಒಂದು ಕೆಲಸವನ್ನು ನಾವು ಮಾಡಲೇಬೇಕು ಅಂತ ನಿರ್ಧಾರ ಮಾಡಿಬಿಟ್ರೆ ಖಂಡಿತವಾಗಲೂ ಕೂಡ ಅಲ್ಲೊಂದು ದಾರಿ ಇದ್ದೇ ಇರುತ್ತೆ ಅನ್ನಲಿಕ್ಕೆ ನಮ್ಮ ಬಾಬರ್ ಅಲಿಯ ಸ್ಟೋರಿನೇ ಸಾಕ್ಷಿ ಅಂತೇಳಿ ನಮ್ಮ ರೈಟರ್ ಹೇಳ್ತಾ ಇದ್ದಾರೆ. ದ್ಯಾಟ್ ಎ 9-year-old ಕ್ಯಾನ್ ಅಲೋನ್ ಚೇಂಜ್ ದ ವರ್ಲ್ಡ್ ಶುಡ್ ಬಿ ಎನಫ್ ಇನ್ಸ್ಪಿರೇಷನ್ ಫಾರ್ ಆಲ್ ಆಫ್ ಅಸ್ ಟು ಕಮ್ ಔಟ್ ಆಫ್ ಅವರ್ ಕ್ಲೋಸ್ಡ್ ಕಕೂನ್ಸ್. ಎಸ್, ನಮ್ಮ ಒಂದು ಏನು ಕ್ಲೋಸ್ಡ್ ಕಕೂನ್ಸ್ ಅಂದರೆ ನಾವು ಏನು ರೇಷ್ಮೆ ಹುಳು ಏನು ಗೂಡನ್ನು ಕಟ್ಕೊಂಡಿರುತ್ತಲ್ವ ಅದನ್ನು ಕಕೂನ್ ಅಂತ ಕರಿತೇವೆ. ಅಂದರೆ ಕಂಫರ್ಟ್ ಝೋನ್ ಅಂತೇಳಿ ನಾವು ಅರ್ಥ ಮಾಡ್ಕೋಬೋದು. ನಮ್ಮ ಒಂದು ಕಂಫರ್ಟ್ ಝೋನ್ ಬಿಟ್ಟು ನಾವು ಆಚೆ ಬರಬೇಕು, ಏನಾದರೂ ಸಾಧನೆ ಮಾಡಬೇಕು ಅಂದರೆ ನಾವು ಕಂಫರ್ಟ್ ಝೋನಲ್ಲಿದ್ದರೆ ಸಾಧ್ಯ ಆಗೋದಿಲ್ಲ. ಕೆಲವೊಂದಿಷ್ಟು ರಿಸ್ಕ್ಗಳನ್ನು ನಾವು ಜೀವನದಲ್ಲಿ ತೆಗೆದುಕೊಳ್ಳಲೇಬೇಕು ಅಂಥೇಳಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಹೆಲ್ಪ್ ಮೇಕ್ ಎ ಡಿಫ್ರೆನ್ಸ್, ಇದರಿಂದನೇ ಒಂದು ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇಸ್ಂಟ್ ಇಟ್ ಹೈ ಟೈಮ್ ದ್ಯಾಟ್ ವಿ ಬಿ ದ ಚೇಂಜ್ ದ್ಯಾಟ್ ವಿ ವಾಂಟ್ ಟು ಸಿ ಇನ್ ದಿಸ್ ವರ್ಲ್ಡ್. ಜಗತ್ತಲ್ಲಿ ಏನೇನೋ ಬದಲಾವಣೆ ಆಗಬೇಕು ಅಂತೇಳಿ ನಾವು ಹೇಳ್ತಾ ಇರ್ತೇವೆ, ಬಟ್ ನಾವು ಆ ಬದಲಾವಣೆಯನ್ನು ತರ್ತಕ್ಕಂತಹ ಪ್ರಯತ್ನವನ್ನು ಮಾಡೋದಿಲ್ಲ. ಹಾಗಾಗಿ ಆ ಬದಲಾವಣೆ ನಮ್ಮಿಂದಾನೇ ಆರಂಭ ಆಗಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಟುಡೇ ಬಾಬರ್ ಅಲಿ, ಮೇ ಬಿ ಟುಮಾರೋ ಇಟ್ ಕುಡ್ ಬಿ ಸಮ್ವನ್ ಫ್ರಮ್ ಅಮಾಂಗ್ ಅಸ್. ಎಸ್, ಈಗ ನಾವು ಬಾಬರ್ ಅಲಿ, ಬಟ್ ಮುಂದೆ ಇದೇ ರೀತಿ ಕೆಲಸ ಮಾಡಿದರೆ ನಮ್ಮಲ್ಲೇ ಇನ್ನು ಅನೇಕರು ಈ ರೀತಿಯ ಸಾಧನೆಯನ್ನು ಮಾಡ್ತಕ್ಕಂತಹ ವ್ಯಕ್ತಿಗಳಿದ್ದಾರೆ ಅಂಥೇಳಿ ರೈಟರ್ ಹೇಳ್ತಾರೆ. And it is not very often that we come across someone like Babar Ali coming from a small village in Murshidabad. He should be commended just for the audacity of hoping. ಎಸ್, ಏನು ಮನಸ್ಸಿನಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಂಡು ನಾನಿಂಥ ಕೆಲಸವನ್ನು ಮಾಡಲೇಬೇಕು ಅಂಥೇಳಿ, ಅಡಾಸಿಟಿ ಅಂದರೆ ದಿಟ್ಟತನ ಅಂತ. ತಾನೇನು ಕೆಲಸವನ್ನು ಆರಂಭಿಸಿದ್ನೋ ಅದನ್ನು ದಿಟ್ಟತನದಿಂದ ಯಾವುದೇ ಸಮಸ್ಯೆ ಎದುರಾದರೂ ಕೂಡ ಬಿಡದೇನೆ ಅದನ್ನು ಕಂಟಿನ್ಯೂ ಮಾಡಿಕೊಂಡು ಹೋಗ್ತಕ್ಕಂತಹ ವ್ಯಕ್ತಿ ಈ ಒಂದು ಮುರ್ಷಿದಾಬಾದಿಂದ ಬಂದಂತಹ ಬಾಬರ್ ಅಲಿ ಆಗಿದ್ದಾರೆ. ಅಂತಹ ಅನೇಕ ವ್ಯಕ್ತಿಗಳು ಕೂಡ ನಮ್ಮ ಸಮಾಜದಲ್ಲಿ ಇದ್ದಾರೆ ಅಂತಕ್ಕಂಥದ್ದನ್ನು ರೈಟರ್ ಹೇಳ್ತಾ ಇದ್ದಾರೆ. ಇಟ್ ಈಸ್ ದ ಹೋಪ್ ಆ್ಯಂಡ್ ದ ಫೇತ್ ದ್ಯಾಟ್ ಹಿ ಹ್ಯಾಸ್ ಅಪಾನ್ ಹಿಮ್ಸೆಲ್ಫ್ ದ್ಯಾಟ್ ಹ್ಯಾಸ್ ಹೆಲ್ಪ್ಡ್ ಹಿಮ್
ಕಮ್ ಆಲ್ ದಿಸ್ ವೇ. ತನಗೆ ತನ್ನ ಮೇಲಿದ್ದಂತಹ ಒಂದು ಫೇತ್, ನಂಬಿಕೆ, ಅಂದರೆ ನನ್ನಿಂದ ಏನಾದರೂ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ, ಸ್ವಲ್ಪ ಜನಗಳಿಗಾದರೂ ನಾನು ಶಿಕ್ಷಣವನ್ನು ಕೊಡಬಹುದು ಅಂತಕ್ಕಂತಹ ಒಂದು ಆಸೆ ಮತ್ತು ನಂಬಿಕೆ ಏನಿತ್ತು ಅದರಿಂದಾನೇ ಅವನು ಆ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅದೇ ಅವನಿಗೆ ಸಹಾಯವನ್ನು ಮಾಡಿದೆ. ಸೊ ಹಿಯರ್ ಈಸ್ ಟು ಬಾಬರ್ ಅಲಿ. ವಿ ಸಲ್ಯೂಟ್ ಯು ಫಾರ್ ಡ್ರೀಮಿಂಗ್ ಆ್ಯಂಡ್ ಮೇಕಿಂಗ್ ಯುವರ್ ಡ್ರೀಮ್ಸ್ ಕಮ್ ಟ್ರೂ. ಎಸ್, ಬಾಬರ್ ಅಲಿಗೆ ಒಂದು ಸಲ್ಯೂಟನ್ನು ನಮ್ಮ ರೈಟರ್ ಇಲ್ಲಿ ಮಾಡ್ತಾ ಇದ್ದಾರೆ. ಸೊ ವಿದ್ಯಾರ್ಥಿಗಳೇ, ತುಂಬಾ ಇನ್ಸ್ಪೈರಿಂಗ್ ಆಗಿರ್ತಕ್ಕಂತಹ ಲೆಸನ್ ಈ ಬಾಬರ್ ಅಲಿ ಅಂತಕ್ಕಂಥದ್ದು ಆಗಿದೆ. ವಿಡಿಯೋ ಹೆಲ್ಪ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.